Hello dear students, welcome to Sing Style of Max. So ನಾವು KSET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಎಷ್ಟೋ ಇಯರ್ಸಿಂದು ಕಂಪ್ಲೀಟ್ ಮಾಡಿದ್ದೀವಲ್ಲ, ಅವೆಲ್ಲವೂ ಕೂಡ ನಿಮಗೇನು KSET ಅಂತ ಏನು ಚಾನಲ್ ಪ್ಲೇಲಿಸ್ಟ್ ಇದೆಯಲ್ಲ ಅದರಲ್ಲಿ ಸಿಕ್ಬಿಡುತ್ತೆ. ಓಕೆ, ಸೊ ನೀವು ಕಷ್ಟಪಡೋದೇನು ಬೇಡ, ನಾನೇ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಆ ಪ್ಲೇಲಿಸ್ಟಿಂದು ಏನು ಲಿಂಕ್ ಇದೆಯಲ್ಲ ಅದನ್ನು ಪಿನ್ ಮಾಡ್ತೀನಿ. ಓಕೆ, ಆ್ಯಂಡ್ ಇವನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸೀದಾ ಎಲ್ಲಿಗೆ ಹೋಗ್ತೀರಾ, ಕಂಪ್ಲೀಟ್ KSET ಎಲ್ಲ ಪೇಪರ್ಸ್ ಸಾಲ್ವ್ ಮಾಡಿದ್ದೇವಲ್ಲ ಆ ಪ್ಲೇಲಿಸ್ಟಿಗೆ ಹೋಗ್ತೀರಾ. ಓಕೆ, ಅದರಿಂದ ನಿಮಗೆ ಯಾವ ಇಯರಿಂದ ಬೇಕೋ ಅದನ್ನು ನೀವು ನೋಡ್ಕೊಳ್ಳಿ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್, ದಟ್ ಇಸ್ 2020 ಪೇಪರ್ನ ನಾವು ಡಿಸ್ಕಸ್ ಮಾಡೋಣ ಇವತ್ತು ಬಂದುಬಿಟ್ಟು. ಓಕೆ, ಅದರಲ್ಲಿ ಸದ್ಯಕ್ಕೆ ಇವತ್ತು ಎಷ್ಟಾಗುತ್ತೆ ನೋಡೋಣ, ಅಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ 1 ಪ್ರೀವಿಯಸ್ ಹೇಗೆ ಮಾಡಿದ್ವಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಮಾಡ್ಕೊತ ಹೋಗೋಣ. ಓಕೆ, ಸೊ ಕಮಿಂಗ್ ಟು ದಿಸ್ ಪೇಪರ್, ಎಸ್. ಸೊ ಕ್ವೆಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ನೋಡಿ, ದ ನಂಬರ್ ಆಫ್ ಪೇರ್ಸ್ ಆಫ್ ಇಂಟೀಜರ್ಸ್ a ಆ್ಯಂಡ್ b ಸ್ಯಾಟಿಸ್ಫೈಯಿಂಗ್ 0 ಲೆಸ್ ದೆನ್ a ಲೆಸ್ ದೆನ್ b ಆ್ಯಂಡ್ a ಪವರ್ b ಇಸ್ ಈಕ್ವಲ್ ಟು b ಪವರ್ a ಈಸ್. ಅಂದರೆ ಏನು, ಪೇರ್ ಆಫ್, ಇದು ಜನರಲ್ ಕ್ವಶನ್ ಆ್ಯಕ್ಚುಲಿ, ಪೇರ್ ಆಫ್ ಇಂಟೀಜರ್ಸ್ ವಿಚ್ ಆರ್ ಸ್ಯಾಟಿಸ್ಫೈಯಿಂಗ್ ಸರ್ಟನ್ ಕಂಡೀಷನ್. ಯಾವ ಕಂಡೀಷನ್ ಅದು? 0 ಲೆಸ್ ದ್ಯಾನ್ a ಲೆಸ್ ದ್ಯಾನ್ b. ಇವೆರಡೂ ಕೂಡ ಹೇಗಿರಬೇಕು ಅಂದರೆ, a ಅನ್ನೋದು 0ಕ್ಕಿಂತ ಜಾಸ್ತಿ ಇರಬೇಕು ಮತ್ತು b ಅನ್ನೋದು a ಅನ್ನೋದು b-ಗಿಂತ ಕಮ್ಮಿ ಇರಬೇಕು. ಓಕೆ, ಸೊ ಆ ಥರ ಇರೋದನ್ನು ನಾವು ಇಂಟೀಜರ್ಸ್ ಹುಡ್ಕಕ್ಕೆ ಹೋದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸರ್ಚ್ so many. It is possible to only search one, and that is ಯಾವುದು ಹೇಳಿ, a ಪವರ್ b ಮತ್ತು b ಪವರ್ a ಮಾಡಿದ್ರೆ ಎರಡೂ ಈಕ್ವಲ್ ಬರುವಂಥ ಇಂಟೀಜರ್ ಯಾವುದು? 2 ಟು ದಿ ಪವರ್ ಆಫ್ 4 ಮಾಡಿದ್ರೆ 4 ಟು ದಿ ಪವರ್ ಆಫ್ 2 ಮಾಡಿದ್ರೆ ಎರಡೂ ಈಕ್ವಲ್ ಬರುತ್ತೆ. ಸೊ ದೇರ್ ಫೋರ್ ಎಷ್ಟು, ಬರೀ ಒಂದೇ ಒಂದು ತಾನೇ ಆ ಥರ ಪೇರ್ ಹುಡುಕ್ಬೋದು ನಾವು. ಸೊ ದೇರ್ ಫೋರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಏನು ಹೇಳ್ತಾ ಇದೆ ನೋಡಿ, let summation n is equal to 0, 2n factorial, 3n factorial, 2n factorial into 3n factorial divided by n factorial into 4n factorial. Next, summation n is equal to 1 to infinity 1 by n power 3n plus 2 divided by 2n factorial. ಸೊ ಎರಡು ಸೀರೀಸ್ ಕೊಟ್ಟಿದ್ದಾರೆ ನಮಗೆ, ಅವೆರಡೂ ಸೀರೀಸಲ್ಲಿ ಕನ್ವರ್ಜೆಂಟ್ ಆಗುತ್ತೋ ಡೈವರ್ಜೆಂಟ್ ಆಗುತ್ತೋ ಅನ್ನೋದನ್ನು ನಾವು ಈಗ ನೋಡಬೇಕಿದೆ. ಹೌದಾ? ಸೊ ಲೆಟ್ ಅಸ್ ಚೆಕ್. ಸಮೇಷನ್, ನೀವು ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಟ್ಕೋಬೇಕು. ಓಕೆ, ಸೊ 2n ಫ್ಯಾಕ್ಟೋರಿಯಲ್ ಇಂಟು 3n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಇಂಟು 4n ಫ್ಯಾಕ್ಟೋರಿಯಲ್. ಓಕೆ, ಸೊ ಇದೇನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಬೇಕು. ಇದು ಹೇಗೆ ಚೆಕ್ ಮಾಡ್ತೀರಾ? ರೇಷಿಯೋ ಟೆಸ್ಟ್ ಅಪ್ಲೈ ಮಾಡ್ಬೋದು. ಹೌದಲ್ಲ? ಸೊ ಯಾವಾಗಲೇ ನಿಮಗೆ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಬಂತು ಅಂದರೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ರೇಷಿಯೋ ಟೆಸ್ಟೇ ಮಾಡೋಕ್ಕೆ. ಓಕೆ, ಬಿಕಾಸ್ ಅದರಲ್ಲೇ ಜಾಸ್ತಿ ಈಸಿಯಾಗಿ ಸಾಲ್ವ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಆಲ್ ರೈಟ್, ಸೊ ರೇಷಿಯೋ ಟೆಸ್ಟ್ ಏನು ಹೇಳುತ್ತೆ ಹೇಳಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1 ಡಿವೈಡೆಡ್ ಬೈ an ಇಸ್ ಈಕ್ವಲ್ ಟು ಎಲ್ ಆದರೆ, ಆ್ಯಂಡ್ ಆ ಎಲ್ಲು ಲೆಸ್ ದ್ಯಾನ್ 1 ಆದರೆ ಕೊಟ್ಟಿರುವಂಥ ಸೀರೀಸು ಕನ್ವರ್ಜೆಂಟ್ ಆಗುತ್ತೆ, ಗ್ರೇಟರ್ ದ್ಯಾನ್ 1 ಆದರೆ ಡೈವರ್ಜೆಂಟ್ ಆಗುತ್ತೆ, ಈಕ್ವಲ್ಸ್ ಟು 1 ಆದರೆ ಟೆಸ್ಟು ಫೇಲ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಮುಂದೆ ನೆಕ್ಸ್ಟ್ ಬರುವಂಥ ಟೆಸ್ಟ್ಗಳಿಗೆ ಹೋಗ್ತೀವಿ. ಹೌದಲ್ಲ? ಸೊ ನೀವು ಯಾವ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಿರಬೇಕು ಅಂತಂದರೆ, ಅಲ್ಲಿ ಕೂತ್ಕೊಂಡು ಲೆಂದಿ ಪ್ರಾಬ್ಲಮ್ ಇದೆ ಅಂತ ಬಿಡೋದಕ್ಕಿಂತ ಬೆಟರ್ ಏನು, ಅಲ್ಲಿ ಕೂತ್ಕೊಂಡು ಕೂಡ ಫಾಸ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇಲ್ಲೇನೋ ನಿಮಗೆ ಹೇಳ್ಕೊಡ್ಬೇಕು, ಹಾಗಾಗಿ ನಾನು ಪ್ರತಿಯೊಂದು ಸ್ಟೆಪ್ಸ್ನ ಮಾಡ್ತಾಯಿದ್ದೀನಿ, ಇಷ್ಟೊಂದೆಲ್ಲ ಇದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಿರಬೇಕು. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋ ಅಷ್ಟು ಸ್ಪೀಡ್ ಬೆಳೆಸ್ಕೊಂಡ್ರೆ ಈಸಿಯಾಗಿ ಕಂಪ್ಲೀಟ್ ಪೇಪರ್ನು ಸಾಲ್ವ್ ಮಾಡಿ ಬರ್ತೀರಾ. ಓಕೆ, ಸೊ ಎಸ್, ಕಮ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪ್ಲಸ್ 1, n ಇರೋ ಕಡೆ ಎಲ್ಲ n ಪ್ಲಸ್ 1 ಹಾಕಿದರೆ ಏನಾಗುತ್ತೆ, 2n 2 ಇಂಟು n ಪ್ಲಸ್ 1 ಹೋಲ್ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 3 ಇಂಟು n ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪ್ಲಸ್ 1 ಫ್ಯಾಕ್ಟೋರಿಯಲ್ 4 ಇಂಟು n ಪ್ಲಸ್ 1 ಫ್ಯಾಕ್ಟೋರಿಯಲ್. ಹೌದಲ್ಲ? ಡಿವೈಡೆಡ್ ಬೈ an ಇದೆ. ಸೊ ನಾನು ಮೇಲೆ ಬರೆದ್ರೆ ಹೇಗೆ ಬರ್ತೀನಿ, ರೆಸಿಪ್ರೋಕಲ್ ಮಾಡಿ. ಎಸ್ ಓ ನೋ? 4n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2n ಫ್ಯಾಕ್ಟೋರಿಯಲ್ ಇಂಟು 3n ಫ್ಯಾಕ್ಟೋರಿಯಲ್. ಇದು ಬಂದುಬಿಟ್ಟು ನಿಮಗೆ ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ, 2n ಪ್ಲಸ್ 2. ಹೌದಲ್ಲ? ಸೊ ಇದೇನಾಗ್ತಾ ಇದೆ ನಿಮಗೆ 2n ಪ್ಲಸ್ 2 ಆಗ್ತಾ ಇದೆ, ನೆನಪಿರಲಿ. ಇದೇನಾಗುತ್ತೆ 3n ಪ್ಲಸ್ 3 ಆಗ್ತಾ ಇದೆ. ಹಾಗೆ ಇದೇನಾಗುತ್ತೆ 4n ಪ್ಲಸ್ 4 ಆಗ್ತಾ ಇದೆ. ಸೊ ಇದನ್ನು ನೋಡ್ಕೊಳ್ಳಿ ಸ್ವಲ್ಪ.
ಓಕೆ, ಸೊ ಈಗ ಸಾಲ್ವ್ ಮಾಡೋದಾದರೆ ಹೇಗೆ ಮಾಡ್ತೀರಾ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2n ಪ್ಲಸ್ 1 ಫ್ಯಾಕ್ಟೋರಿಯಲ್ ಮೀನ್ಸ್ ವಾಟ್, 2n ಪ್ಲಸ್ 2 ಆಗ್ತಿದೆ ಅಲ್ಲ, 2n ಪ್ಲಸ್ 2 ಇಂಟು ಯಾಕೆ ಹೇಳಿ 2 ಇಂಟು n 2 ಇಂಟು 1. ನೆಕ್ಸ್ಟ್ 2n ಪ್ಲಸ್ 2, ನೆಕ್ಸ್ಟ್ ನಂಬರ್ 2n ಪ್ಲಸ್ 1 ಇಂಟು 2n ಫ್ಯಾಕ್ಟೋರಿಯಲ್. ಇಲ್ಲೇ ನಿಲ್ಲಿಸಿ, ಯಾಕೆ ಇಲ್ಲಿ ಡಿನಾಮಿನೇಟ್ರಲ್ಲಿ 2n ಇರೋದ್ರಿಂದ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ನಮಗೆ, ಹೌದಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅಲ್ಲೇ ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟು 3n ಪ್ಲಸ್ 3 ಇದೆ, 3n ಪ್ಲಸ್ 3, ನೆಕ್ಸ್ಟ್ ನಂಬರ್ 3n ಪ್ಲಸ್ 2, 3n ಪ್ಲಸ್ 1, ಇಲ್ಲಿ 3n ಫ್ಯಾಕ್ಟೋರಿಯಲ್ ಇದೆ, ಹೌದಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಡಿವೈಡೆಡ್ ಬೈ ನ್ಯೂಮರೇಟ್ರಲ್ಲಿ ಇನ್ನೂ ಇವೆರಡು ಟರ್ಮ್ಸ್ ಇದೆ, ಹೌದಲ್ಲ, n ಫ್ಯಾಕ್ಟೋರಿಯಲ್ ಇಂಟು 4n ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ n ಪ್ಲಸ್ 1ನ ನಾನು ಹೇಗೆ ಬರಿಬೋದು, n ಪ್ಲಸ್ 1 ಇಂಟು n ಫ್ಯಾಕ್ಟೋರಿಯಲ್ ಬರಿಬೋದಾ, ಯಾಕೆ ಈಗ ಬರ್ತಾ, ಇಲ್ಲೂ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ನೆಕ್ಸ್ಟ್ 4n ಪ್ಲಸ್ 4 ಇದೆ, ಅದನ್ನು ಹೇಗೆ ಬರಿತೀರಿ, 4n ಪ್ಲಸ್ 4 ಇಂಟು 4n ಪ್ಲಸ್ 3 ಇಂಟು 4n ಪ್ಲಸ್ 2 ಇಂಟು 4n ಪ್ಲಸ್ 1 ಇಂಟು 4n ಫ್ಯಾಕ್ಟೋರಿಯಲ್. ಇಲ್ಲೇ ಸ್ಟಾಪ್ ಮಾಡಿ, ಯಾಕೆ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ, ಹೌದಲ್ಲ. 4n ಕ್ಯಾನ್ಸಲ್, n ಕ್ಯಾನ್ಸಲ್, ರೈಟ್. ಆ್ಯಂಡ್ ದೆನ್ 3n ಫ್ಯಾಕ್ಟೋರಿಯಲ್ ಎಲ್ಲ ಕ್ಯಾನ್ಸಲ್ ಆಗ್ತಿದೆಯಾ, ಆಗಬೇಕಿತ್ತಲ್ಲ. ಓಕೆ, ಇಲ್ಲಿ ಈ ಡಿನಾಮಿನೇಟರ್ ನಾವು ಬರ್ಕೊಂಡೇ ಇಲ್ಲ. 2n ಫ್ಯಾಕ್ಟೋರಿಯಲ್ ಇಂಟು 3n ಫ್ಯಾಕ್ಟೋರಿಯಲ್. ಸೊ 3n ಫ್ಯಾಕ್ಟೋರಿಯಲ್ 3n ಫ್ಯಾಕ್ಟೋರಿಯಲ್, 2n ಫ್ಯಾಕ್ಟೋರಿಯಲ್ 2n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ರಿಮೈನಿಂಗ್ ಟರ್ಮ್ಸ್ನ ಬರ್ಕೊಳ್ಳಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2n ಪ್ಲಸ್ 2, 2n ಪ್ಲಸ್ 1, 3n ಪ್ಲಸ್ 3, 3n ಪ್ಲಸ್ 2, 3n ಪ್ಲಸ್ 1, ಹೌದಾ. ಹೋಲ್ ಡಿವೈಡೆಡ್ ಬೈ ಇಲ್ಲಿ ರಿಮೈನಿಂಗ್ ಫ್ಯಾಕ್ಟರ್ಸ್ ಏನು ಉಳಿದ್ವು, n ಪ್ಲಸ್ 1, 4n ಪ್ಲಸ್ 4, 4n ಪ್ಲಸ್ 3, 4n ಪ್ಲಸ್ 2 ಇಂಟು 4n ಪ್ಲಸ್ 1. 1 2 3 4 5, 1 2 3 4 5, 5 ಟರ್ಮ್ಸ್ ಇದೆ. 5ರಲ್ಲೂ n ಕಾಮನ್ ತಗೊಂಬಿಟ್ರೆ ಕ್ಯಾನ್ಸಲ್ ಆಗುತ್ತಾ, ಇದರಲ್ಲಿ ನಾನು n ಕಾಮನ್ ತೆಗೆದ್ರೆ ಇದ್ರ ಜೊತೆ ಕ್ಯಾನ್ಸಲ್, ಇದರಲ್ಲಿ ಇದ್ರ ಜೊತೆ, ಹೌದಾ. ಸೊ ಈ ಥರ ಆಗಿಬಿಟ್ಟು ಲಾಸ್ಟಿಗೆ ನಮ್ಮ ಹತ್ರ ಉಳಿಯೋದೇನು, 2 ಪ್ಲಸ್ 2 ಬೈ n, 2 ಪ್ಲಸ್ 1 ಬೈ n, 3 ಪ್ಲಸ್ 3 ಬೈ n, 3 ಪ್ಲಸ್ 2 ಬೈ n, n ಕ್ಯಾನ್ಸಲ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, 3 ಪ್ಲಸ್ 1 ಬೈ n, ಅಥವಾ ನೀವು ಕಾಮನ್ ತಗೊಂಡು ಬರೀತೀರಾ ಅಂದರೆ ಬರೀಬೇಕಿದ್ರೆ n ಕಾಮನ್ ತೆಗೆದಿದ್ದೀನಿ ಪ್ರತಿಯೊಂದು ಟರ್ಮಲ್ಲಿ. ಓಕೆ, n ಇಂಟು 1 ಪ್ಲಸ್ 1 ಬೈ n, n ಇಂಟು 4 ಪ್ಲಸ್ 4 ಬೈ n, n ಇಂಟು 4 ಪ್ಲಸ್ 3 ಬೈ n, n ಇಂಟು 4 ಪ್ಲಸ್ 2 ಬೈ n, n ಇಂಟು 4 ಪ್ಲಸ್ 1 ಬೈ n, ಹೌದಾ. ಸೊ ಇಲ್ಲಿ ಈ n ದೀಸ್ ಗೆಟ್ ಕ್ಯಾನ್ಸಲ್ಡ್ ವಿತ್ ಈಚ್ ಅದರ್. ನೆಕ್ಸ್ಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡಿದ್ರೆ ಏನಾಗುತ್ತೆ, ಈ ಟರ್ಮು 1 ಡಿವೈಡೆಡ್ ಬೈ ಇನ್ಫಿನಿಟಿ ಆರ್ ಎನಿ ನಂಬರ್ ಡಿವೈಡೆಡ್ ಬೈ ಇನ್ಫಿನಿಟಿ ಇಸ್ 0, ಎಸ್ ಆರ್ ನೋ. ಸೊ ಈ ಟರ್ಮ್ 0, 2 ಪ್ಲಸ್ 0 2. ಸೊ ಹಾಗಾಗಿ ಉಳಿದಿರೋದನ್ನು ಬರ್ಕೊಳ್ಳಿ, 2 ಇಂಟು 2 ಇಂಟು ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಉಳಿಯೋದೇನು, ಡಿವೈಡೆಡ್ ಬೈ 1 ಇಂಟು 4 ಇಂಟು 4 ಇಂಟು 4 ಇಂಟು 4, ದಟ್ ಈಸ್ 2 2 4 ಕ್ಯಾನ್ಸಲ್. 3 ಕ್ಯೂಬ್ ಅಂದರೆ 27 ಡಿವೈಡೆಡ್ ಬೈ 64. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೋಬೇಡಿ, 64 ಲಾರ್ಜರ್ ನಂಬರ್ ತಾನೆ ಆ್ಯಂಡ್ ಇದು ಸ್ಮಾಲ್ ನಂಬರ್. ಸೊ ಡೆಫಿನೆಟ್ಲಿ 0 ಪಾಯಿಂಟ್ ಸಮಥಿಂಗ್ ಬರುತ್ತೆ, ನಥಿಂಗ್ ಬಟ್ ಲೆಸ್ ದ್ಯಾನ್ 1. ದೇರ್ ಫಾರ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ ದಿಸ್ ಸೀರೀಸ್ ಈಸ್ ಕನ್ವರ್ಜೆಂಟ್, ಎಸ್ ಆರ್ ನೋ. ಸೊ ಬರೀ ಇದನ್ನು ಕನ್ವರ್ಜೆಂಟ್ ಅಂತ ತೋರಿಸೋದು ನೆಸಸರಿ ಇಲ್ಲ. ಇನ್ನೂ ನಾವು ಏನು ಮಾಡಬೇಕು, ಈ ಸೀರೀಸು ಚೆಕ್ ಮಾಡಬೇಕಾಗಿದೆ. ಇದು ಕನ್ವರ್ಜೆಂಟ್ ಆಗಿದೆ ಅಂತ ನೋಡಿಬಿಟ್ಟು ನಾವು ಬೇಕಿದ್ರೆ ಆಪ್ಷನ್ ಸೀರೀಸ್ 1 ಈಸ್ ಡೈವರ್ಜೆಂಟ್ ಅಂತಿದೆಯಲ್ಲ, ಇದನ್ನು ಮತ್ತು ಬೋತ್ ಡೈವರ್ಜೆಂಟ್ ಬಿ ಮತ್ತು ಡಿನ ಕ್ಯಾನ್ಸಲ್ ಮಾಡ್ಬೋದು. ಈಗ 50-50 ಚಾನ್ಸಸ್ಸಿಗೆ ಬಂದ್ವಿ. ಯಾವುದು, ಎ ಮತ್ತು ಸಿ ಅಲ್ಲಿ ಯಾವುದಾದ್ರೂ ಒಂದಿರಬೇಕು, ಕರೆಕ್ಟಾ. ಸೊ ಒಂದು ಮಾಡಿದ್ಮೇಲೆ ನೀವು ಆಪ್ಷನ್ ನೋಡ್ಕೋಬೇಕು. ಸಮ್ಟೈಮ್ಸ್ ಏನಾಗಿರುತ್ತೆ, ಬರೀ ಒಂದು ಮಾಡಿದ್ರೂ ಸಾಕು, ಸಮ್ಟೈಮ್ಸ್ ಅದು. ಬಟ್ ನೀವು ಕ್ವೆಶನ್ ನೋಡಿ ನೀಟಾಗಿ ಮಾಡಬೇಕು. ಮತ್ತು ಆಮೇಲೆ ಇಲ್ಲಿ ಒಂದು ನೋಡಿದ್ರೇ ಸಾಕಿತ್ತು ಅಂದಾಗ ನೀವು ಎರಡನೇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ, ಸೊ ಕಮ್ ಟು ದ ಸೆಕೆಂಡ್ ಸೀರೀಸ್. ವಾಟ್ ಈಸ್ ಗಿವನ್ ದೇರ್, ಸಮೇಷನ್ 1 ಬೈ n ಟು ದ ಪವರ್ ಆಫ್ 3n ಪ್ಲಸ್ 2 ಡಿವೈಡೆಡ್ ಬೈ 2n, ಹೌದಾ. ಸೊ ಇದನ್ನು ಫಸ್ಟ್ ಆಫ್ ಆಲ್ ಸಿಂಪ್ಲಿಫೈ ಮಾಡ್ಬೋದಾ, n ಟು ದ ಪವರ್ ಆಫ್ 3n ಬೈ 2n ಇಂಟು n ಟು ದ ಪವರ್ ಆಫ್ 2 ಬೈ 2n, ಎಸ್ ಆರ್ ನೋ. ಸೊ ದ್ಯಾಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಸಮೇಷನ್ 1 ಬೈ n ಟು ದ ಪವರ್ ಆಫ್ n ಗೆಟ್ ಕ್ಯಾನ್ಸಲ್ 3 ಬೈ 2 ಇಂಟು n ಟು ದ ಪವರ್ ಆಫ್ 1 ಬೈ n ಅಂತ ಬರಿಬಹುದಾ, ಸಿಂಪ್ಲಿಫೈ ಮಾಡಿದ್ದೀನಿ ತಾನೆ. ಸೊ ಇದನ್ನು ಬರೆದ ಮೇಲೆ ಏನು ಮಾಡ್ತೀರಾ ಈಗ, ಸೊ ಇದಕ್ಕೆ ನಾವು ಕಂಪ್ಯಾರಿಸನ್ ಟೆಸ್ಟ್ ಅಪ್ಲೈ ಮಾಡ್ಬೋದು. ಕಂಪ್ಯಾರಿಸನ್ ಟೆಸ್ಟ್ ಅಂದರೆ ಗೊತ್ತಲ್ಲ, ಕಂಪ್ಯಾರಿಸನ್ ಟೆಸ್ಟ್ ಯಾವಾಗ ಅಪ್ಲೈ ಮಾಡ್ತೀರಾ, ಕಂಪ್ಯಾರಿಸನ್ ಟೆಸ್ಟ್ ನಾವು ಅಪ್ಲೈ ಮಾಡೋದು ವೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಬೈ bn ಮಾಡಿದಾಗ ಅದು ನಾಟ್ ಈಕ್ವಲ್ ಟು 0 ಬಂದರೆ ದೆನ್ a ಆ್ಯಂಡ್ bn ಬೋತ್ ಬಿಹೇವ್ ಅಲೈಕ್.
ಓಕೆ, ಸೇಮ್ ಬಿಹೇವ್ ಮಾಡುತ್ತೆ ಅಂತ. ಇಲ್ಲಾಗಲ್ಲ ತಾನೆ, ಎ ಎನ್ ಬೈ ಬಿ ಎನ್ ಏನಾಗುತ್ತೆ, ಇದನ್ನು ನಾನು ಎ ಎನ್ ಅಂತ ಕನ್ಸಿಡರ್ ಮಾಡ್ತೀನಿ, ಬಿ ಎನ್ ಅಂತ ಕನ್ಸಿಡರ್ ಮಾಡ್ತೀನಿ. ಆಲ್ರೈಟ್, ಸೊ ಏನು ಸಿಗುತ್ತೆ ನಿಮಗೆ ಅಲ್ಲಿಗೆ, ಸಾರಿ ಇದು ಫುಲ್ ಎ ಎನ್ ಆಗುತ್ತೆ. ಬಿ ಎನ್ ನಾನು ಚೂಸ್ ಮಾಡ್ತಾ ಇದ್ದೀನಿ. ಬಿ ಎನ್ ಏನು ಚೂಸ್ ಮಾಡ್ತೀನಿ, 1/n⁴3/2 ಚೂಸ್ ಮಾಡ್ತೀನಿ. ಮಾಡ್ಬೋದಲ್ಲ, ಮಾಡಬಹುದೋ ಇಲ್ಲೋ ಅನ್ನೋದು ಹೇಗೆ ಚೆಕ್ ಮಾಡ್ತೀರಾ, ಲಿಮಿಟ್ ಚೆಕ್ ಮಾಡಿ. ಬಿ ಎನ್ ಚೂಸ್ ಮಾಡಿದ್ದೀರಾ, ಎ ಎನ್ ಆಲ್ರೆಡಿ ಇದೆ. ಎ ಎನ್ ಡಿವೈಡೆಡ್ ಬೈ ಬಿ ಎನ್ ಮಾಡಿದಾಗ n⁴3/2 n⁴3/2 ಕ್ಯಾನ್ಸಲ್ ಆಗುತ್ತೆ, ಹೌದಲ್ಲ. ಸೊ ಕ್ಯಾನ್ಸಲ್ ಆದಮೇಲೆ ನಮಗೆ ಉಳಿಯೋದು 1/n⁴1/n ವಿಚ್ ಇಸ್ ಸ್ಟ್ಯಾಂಡರ್ಡ್ ರಿಸಲ್ಟ್, ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ನಾಟ್ ಈಕ್ವಲ್ ಟು 0 ಬರ್ತಾ ಇರೋದ್ರಿಂದ ನಾನು ಬಿ ಎನ್ ಈ ಥರ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ಈ ಥರ ಚೂಸ್ ಮಾಡಿದ್ಮೇಲೆ ಈಗ ಬಿ ಎನ್ ಇನ್ ಬಿಹೇವಿಯರ್ ಚೆಕ್ ಮಾಡಿಬಿಟ್ರೆ ಎ ಎನ್ ಬಗ್ಗೆ ನಾನು ಹೇಳ್ಬೋದು. ಯಾಕೆ, ಕಂಪ್ಯಾರಿಸನ್ ಟೆಸ್ಟ್ ಏನಿರುತ್ತೆ, ಬಿ ಎನ್ ಹೇಗೆ ಬಿಹೇವ್ ಮಾಡುತ್ತೋ ಎ ಎನ್ನು ಅದೇ ರೀತಿ ಬಿಹೇವ್ ಮಾಡುತ್ತೆ. ಸೊ ದೇರ್ ಫೋರ್ ಬಿ ಎನ್ ಈ ಥರ ಇದ್ದಾಗ ನಾನೇನು ಅಪ್ಲೈ ಮಾಡ್ಬೋದು, ಪಿ ಟೆಸ್ಟ್ ಗೊತ್ತಲ್ಲ, ಪಿ ಟೆಸ್ಟ್ ಏನು ಹೇಳುತ್ತೆ ಹೇಳಿ, 1/n⁴p ಇರುತ್ತಲ್ಲ, ಸಮ್ ಆಫ್ ಸಿರೀಸ್, then that series is convergent for p greater than 1. p greater than 1 ಇದ್ದರೆ convergent, p less than 1 ಇದ್ದರೆ divergent. ಆಲ್ರೈಟ್, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, p ವ್ಯಾಲ್ಯೂ 3/2 ಅಂದರೆ ಎಷ್ಟು, 1.5. 1.5 is greater than 1, that is nothing but p greater than 1, that is nothing but this is also convergent. Therefore ಎರಡೂ ಸೀರೀಸ್ ಕನ್ವರ್ಜೆಂಟ್ ಇರೋದ್ರಿಂದ ಕ್ವೆಶ್ಚನ್ ನಂಬರ್ 2ಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ, ರೈಟ್? ಎಸ್. ನೆಕ್ಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ ನೋಡಿ, ಏನು ಕೊಟ್ಟಿದ್ದಾರೆ, ದ ಸೀರೀಸ್ n is equal to 1 to infinity -1/n 2n + 1 divided by 3n + 5 ಈಸ್. ಸೊ ಇದೇನು ಕೊಟ್ಟಿದ್ದಾರೆ, -1/n ಅಂದರೆ ಆಲ್ಟರ್ನೇಟಿಂಗ್ ಸೀರೀಸ್ ಬಂತಾ, ಎಸ್ ಆರ್ ನೋ? ಆಲ್ಟರ್ನೇಟಿಂಗ್ ಸೀರೀಸ್ ಬಂತು ಅಂದರೆ ಯಾವ ಟೆಸ್ಟು, ಲಿಬ್ನಿಸ್ ಟೆಸ್ಟು. ಎಸ್ ಆರ್ ನೋ? ಲಿಬ್ನಿಸ್ ಟೆಸ್ಟ್ ಅಪ್ಲೈ ಮಾಡ್ತೀರಾ, ರೈಟ್? ಲಿಬ್ನಿಸ್ ಟೆಸ್ಟ್ ಏನು ಹೇಳುತ್ತೆ, ಲಿಮಿಟ್ n tends to infinity, an is equal to 0 and an greater than, that is nothing but monotonically ಡಿಕ್ರೀಸಿಂಗ್ ಆಗಿರಬೇಕು. ದೆನ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ವಿ ಕ್ಯಾನ್ ಸೇ ದಟ್ ಆಲ್ಟರ್ನೇಟಿಂಗ್ ಸೀರೀಸ್ ಏನು ಕೊಟ್ಟಿದ್ದಾರಲ್ಲ ದಟ್ ಈಸ್ ಕನ್ವರ್ಜೆಂಟ್, ಹೌದಲ್ಲ. ಸೊ ನಾವೇನು ಮಾಡಬೇಕೀಗ, ಇದ್ರದ್ದು ಲಿಮಿಟ್ ಫಸ್ಟ್ ಚೆಕ್ ಮಾಡೋಣ. ಓಕೆ, ಸೊ ಲಿಮಿಟ್ n tends to infinity, ಆ್ಯಸ್ n tends to infinity ಮಾಡಿದ್ರೆ ಇದೇನಿದೆಯಲ್ಲ 2n + 1, ಹೌದಾ. ಸೊ ಇದೇ ತಾನೇ ನಮ್ಮ ಎ ಎನ್, ರೈಟ್? ಸೊ ಕೊಟ್ಟಿರೋದು ಆ್ಯಕ್ಚುಲಿ ಹೇಗೆ, -1/n ಇಂಟು ಎ ಎನ್. ಈ ಎನ್ ನಾವು ತಗೊಂಡು ಚೆಕ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎನ್ ಕಾಮನ್ ತೆಗೆದ್ರೆ 2 + 1/n ಡಿವೈಡೆಡ್ ಬೈ n ಇಂಟು 3 + 5/n. n ಗೆಟ್ ಕ್ಯಾನ್ಸಲ್. ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಈ ಪಾರ್ಟ್ 0, ಇದೂ 0, 2 + 0 2 ಡಿವೈಡೆಡ್ ಬೈ 3 + 0 3, 2/3 ಸಿಗ್ತಾ ಇದೆ, ಮೀನ್ಸ್ ನಾಟ್ ಈಕ್ವಲ್ ಟು 0. ಸೊ ಫಸ್ಟ್ ಆಫ್ ಆಲ್ ಈ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗಿಲ್ಲ ಅಂದಮೇಲೆ ಕನ್ವರ್ಜೆಂಟ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಕಂಡೀಷನ್ನೇ ಫೇಲ್ ಆಗಿಬಿಟ್ಟಿದೆ. ದೇರ್ ಫಾರ್ ಡೈರೆಕ್ಟ್ಲಿ ನಾವೇನು ಹೇಳ್ಬೋದು, ದಿಸ್ ಈಸ್ ಡೈವರ್ಜೆಂಟ್, ಗಿವನ್ ಸೀರೀಸ್ ಇಸ್ ಡೈವರ್ಜೆಂಟ್. ಏನು ಆಪ್ಷನು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ಎಸ್. ಕಮಿಂಗ್ ಟು, ವೇಟ್ ಅ ಮಿನಿಟ್, ಲೆಟ್ ಮಿ change the sheet. Okay, anyways, the radius of convergence of the power series ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕನ್ವರ್ಜೆನ್ಸ್ನ ನಾವು ಕಂಡುಹಿಡಿಬೇಕಾಗಿದೆ, ರೈಟ್? ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಹೇಗೆ ಕಂಡುಹಿಡಿತೀರಾ, ಯು ನೋ ದ ಫಾರ್ಮುಲಾ. ಫಸ್ಟ್ ಆಫ್ ಆಲ್ ಗಿವನ್ ಸೀರೀಸ್ನ ಬರ್ಕೊಳ್ಳಿ, ಸಮೇಷನ್, ಸಾರಿ ಎ ಎನ್ ಏನಿದೆ z⁴n, ದಿಸ್ ಹೋಲ್ ಪಾರ್ಟ್ ವಿಲ್ ಬಿ ಎ ಎನ್. ಸೊ ಎ ಎನ್ ಈಸ್ ಈಕ್ವಲ್ ಟು 1 + 1/n ಇಂಟು 1 + 2/n into so on 1 + n/n, right? So radius of convergence ಹೇಗೆ ಕಂಡುಹಿಡಿತೀರಿ, 1/r is equal to limit n tends to infinity an + 1 divided by an, ಕರೆಕ್ಟಾ? ಲೆಂದಿ ಇದೆ ಆ್ಯಕ್ಚುಲಿ. ಸೊ ಫಸ್ಟು ಸ್ವಲ್ಪ ಮಾಡಿಫೈ ಮಾಡಿಬಿಡೋಣ. ಮಾಡಿಫೈ ಮಾಡಿದ್ರೆ ನಮಗೇನಾಗುತ್ತೆ, ಈಸಿ ಆಗಿಬಿಡುತ್ತೆ, ಒಂಚೂರು ಈಸಿ ಆಗುತ್ತೆ ಸ್ಟೆಪ್ಸ್. ಓಕೆ, ಇನ್ನು ಕೆಲವೊಬ್ಬರು ನೋಟ್ಸ್ಗಳಲ್ಲಿ ಕೆಲವೊಬ್ರು ಟೀಚರ್ಸ್ ಏನು ಮಾಡ್ತಾರೆ, ಇದನ್ನು 1/r ಬರ್ಸೋ ಬದಲು r ಬರ್ಸ್ಬಿಟ್ಟು, ತಪ್ಪೇನಿಲ್ಲ r ಬರ್ಸಿದ್ರೆ ಏನು ಮಾಡಬೇಕು, ಅವಾಗ ಇಂಟರ್ಚೇಂಜ್ ಮಾಡ್ಕೊಳ್ಳಿ, an ಡಿವೈಡೆಡ್ ಬೈ an + 1. ಡನ್. ಸೊ ಇದನ್ನು ಸ್ವಲ್ಪ ಮಾಡಿಫೈ ಮಾಡೋಣ. ಏನಾಗುತ್ತೆ ಹೇಳಿ, an ಈಸ್ ಈಕ್ವಲ್ ಟು n + 1 ಡಿವೈಡೆಡ್ ಬೈ n ಇಂಟು, ಇದು ಎಲ್ ಸಿ ಎಮ್ ತೊಗೊತಿದ್ದೀನಿ ಅಷ್ಟೇ, ಡಿವೈಡೆಡ್ ಬೈ n, ಸೊ ಆನ್ n + n ಡಿವೈಡೆಡ್ ಬೈ n, ವಿಚ್ ಈಸ್ ಈಕ್ವಲ್ ಟು ವಾಟ್,
ಎಸ್ ಏನಾಗುತ್ತಿಲ್ಲಿ n plus 1 n plus 2 so on n plus n is 2n whole divided by n to the power of n. n ಎಷ್ಟು ಟೈಮ್ ಇದೆ n ಟೈಮ್ಸ್ ಇದೆ 1 2 3 n ಟೈಮ್ಸ್ ಇದೆ ಸೊ n to the power of n ಆಗುತ್ತೆ ರೈಟ್. ಇಷ್ಟನ್ನು ನೋಡಿ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ನಾವೇನು ಮಾಡ್ತೀವಿ ಒಂಚೂರು ಆಲ್ಟ್ರೇಷನ್ ಏನು ಮಾಡ್ತೀವಿ ಅಂದರೆ ಇದು ಹೋಲ್ ಟರ್ಮಿಗೆ 1 ಇಂಟು 2 ಇಂಟು 3 ಸೋ ಆನ್ ಎನ್ವರೆಗೂ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಳ್ಳಿ. 1 ಇಂಟು 2 ಇಂಟು 3 ಸೋ ಆನ್ ಎನ್ವರೆಗೂ. ದೆನ್ ಯು ರೈಟ್ ಡೌನ್ n ಪ್ಲಸ್ 1 n ಪ್ಲಸ್ 2 ಸೋ ಆನ್ 2n ಡಿವೈಡೆಡ್ ಬೈ ಇಂಟು n ಟು ದಿ ಪವರ್ ಆಫ್ n ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ನ್ಯೂಮರೇಟರ್ ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಇದೇನಾಗ್ತಾ ಇದೆ ನಿಮಗೆ, ಇಲ್ಲೇ ಬರೀತೀನಿ ನಾನು. an ಇಸ್ ಈಕ್ವಲ್ ಟು ಏನಾಗುತ್ತೆ 2n ಫ್ಯಾಕ್ಟೋರಿಯಲ್ ಆಗುತ್ತಾ ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ ಏನಾಯಿತು n ಫ್ಯಾಕ್ಟೋರಿಯಲ್ ಇಂಟು n. ಇದೇನಾಯ್ತು ನಿಮಗೆ ಈಗ an ಸಿಕ್ಕಿದೆ. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕೆ n ಪ್ಲಸ್ 1 ಬೇಕು ನಮಗೆ. ಮೀನ್ ವೈಲ್ an ಪ್ಲಸ್ 1 ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. an ಪ್ಲಸ್ 1 ಇಸ್ ಈಕ್ವಲ್ ಟು ಏನಾಗುತ್ತೆ 2n ಪ್ಲಸ್ 2 ಆಗುತ್ತೆ. ಹೌದಲ್ಲ? n ಇರೋ ಜಾಗದಾಗ n ಪ್ಲಸ್ 1 ಹಾಕಿದರೆ ಸ್ಮಾಲ್ ಬ್ರ್ಯಾಕೆಟ್, ದೆನ್ 2 ಇಂಟು n, ನೆಕ್ಸ್ಟ್ ಪ್ಲಸ್ ಹಾಕ್ಬಿಟ್ಟು 2 ಇಂಟು 1 ಆಗುತ್ತೆ. ಓಕೆ, ಸೊ n ಪ್ಲಸ್ 1 ಫ್ಯಾಕ್ಟೋರಿಯಲ್, n ಇರೋ ಜಾಗದಾಗ ಏನು ಬರಿತಿದ್ದೀವಿ n ಪ್ಲಸ್ 1. ಸೊ n ಪವರ್ n ಅಂದರೆ n ಪ್ಲಸ್ 1 ಪವರ್ n ಪ್ಲಸ್ 1. ದಿಸ್ ಈಸ್ ವಾಟ್, ದಿಸ್ ಈಸ್ ಯುವರ್ an ಪ್ಲಸ್ 1. ಡನ್ ರೈಟ್. ಸೊ ಈಗ ಈ ಫಾರ್ಮುಲಲ್ಲಿ ಅಪ್ಲೈ ಮಾಡಿ ಏನು ಸಿಗುತ್ತೆ ನೋಡಿ. 1/r ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಮತ್ತೆ ಬರೆಯೋದೇನು ಬೇಡ, an ಪ್ಲಸ್ 1 ಬರೀತೀನಿ ನೋಡಿ, 2n ಪ್ಲಸ್ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪ್ಲಸ್ 1 ಫ್ಯಾಕ್ಟೋರಿಯಲ್, n ಪ್ಲಸ್ 1 ಹೋಲ್ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ an ಇತ್ತು ತಾನೆ. ಸೊ ಅದನ್ನು ನಾನು ಏನು ಮಾಡ್ತೀನಿ ರೆಸಿಪ್ರೋಕಲ್, n ಫ್ಯಾಕ್ಟೋರಿಯಲ್ n ಪವರ್ n ಡಿವೈಡೆಡ್ ಬೈ 2n ಫ್ಯಾಕ್ಟೋರಿಯಲ್. ಕರೆಕ್ಟಾ? ಸೇಮ್ ನಾವು ಸೆಕೆಂಡ್ ಪ್ರಾಬ್ಲಮಲ್ಲಿ ಹೇಗೆ ಸಿರೀಸ್ನ ಇದ್ರದ್ದು ಫ್ಯಾಕ್ಟೋರಿಯಲ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ ಮಾಡಿ. n ಟೆನ್ಸ್ ಟು ಇನ್ಫಿನಿಟಿ, ಸೊ 2n ಪ್ಲಸ್ 2 2n ಪ್ಲಸ್ 1 ಇಂಟು 2n ಫ್ಯಾಕ್ಟೋರಿಯಲ್. ಕರೆಕ್ಟಾ? ಇಲ್ಲೇ ಸ್ಟಾಪ್ ಮಾಡಿ, ಯಾಕಂದರೆ ಡಿನಾಮಿನೇಟ್ರಲ್ಲಿ 2n ಇದೆ. ನೆಕ್ಸ್ಟು n ಫ್ಯಾಕ್ಟೋರಿಯಲ್ n ಪವರ್ n ಆಗುತ್ತೆ ಹೋಲ್ ಡಿವೈಡೆಡ್ ಬೈ n ಪ್ಲಸ್ 1 ಕ್ಯಾನ್ ಬಿ ರಿಟನ್ ಆಸ್ n ಪ್ಲಸ್ 1 ಇಂಟು n 1 ಮೈನಸ್ ಮಾಡಿದ್ರೆ n ಫ್ಯಾಕ್ಟೋರಿಯಲ್. ಓಕೆ ಡನ್, ಕರೆಕ್ಟ್. ನೆಕ್ಸ್ಟ್ n ಪ್ಲಸ್ 1 ಹೋಲ್ ಪವರ್ n ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಇಂಟು n ಪ್ಲಸ್ 1. ಕರೆಕ್ಟಾ? ಎಸ್ ಒನ್ ಎಸ್. ಸೊ ವಾಟ್ ಕ್ಯಾನ್ ಯು ಡೂ, 2n ಫ್ಯಾಕ್ಟೋರಿಯಲ್, ಇಲ್ಲಿ ಡಿನಾಮಿನೇಟರ್ ಐತಲ್ಲ 2n ಫ್ಯಾಕ್ಟೋರಿಯಲ್ ಮಿಸ್ ಮಾಡಿದ್ವಿ. ಓಕೆ, ಕ್ಯಾನ್ಸಲ್ ಆಗುತ್ತೆ. n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಬರೀರಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಇಲ್ಲೂ ಅಷ್ಟೇ 2 ಇಂಟು n ಪ್ಲಸ್ 1 ಆಗುತ್ತೆ. 2 ಕಾಮನ್ ತೆಗೆದ್ರೆ 2 ಇಂಟು n ಪ್ಲಸ್ 1, ನೆಕ್ಸ್ಟ್ 2n ಪ್ಲಸ್ 1 ಇಂಟು ಏನು ಉಳಿತು n ಟು ದಿ ಪವರ್ ಆಫ್ n ಡಿವೈಡೆಡ್ ಬೈ n ಪ್ಲಸ್ 1 ಹೋಲ್ ಪವರ್ n ಪ್ಲಸ್ 1. 2n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿದೆ. ಇದೊಂದು ಕ್ಯಾನ್ಸಲ್ ಮಾಡಿ. ಸೊ ಅಲ್ಲಿಗೆ ನಿಮಗೆ ಏನು ಉಳಿತಾ ಇದೆ ನೋಡಿ, ಇಲ್ಲಿ n ಕಾಮನ್ ತಗೊಳ್ಳಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2 ಇಂಟು 2 ಪ್ಲಸ್ 1/n ಆಗುತ್ತೆ ಡಿವೈಡೆಡ್ ಬೈ 1 ಪ್ಲಸ್ 1/n ಆಗುತ್ತೆ. ಆಗ್ಬೋದಾ? ಇಲ್ಲಿ n ಕಾಮನ್ ತೆಗೆದೆ, ಇಲ್ಲೂ n ಕಾಮನ್ ತೆಗೆದೆ. ಓಕೆ, ನೆಕ್ಸ್ಟು ಇವೆರಡು ಟರ್ಮ್ಸ್ ಇದೆಯಲ್ಲ, ಇವೆರಡು ಟರ್ಮ್ಸಲ್ಲಿ ನಾನೇನು ಮಾಡ್ತೀನಿ ಹೋಲ್ ಪವರ್ n ಕಾಮನ್ ಮಾಡ್ಕೋತೀನಿ. ಅಥವಾ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬೇಕಲ್ಲ, ಅದನ್ನು ನಾವೇನು ಮಾಡೋಣ, ಬೇಕಿದ್ರೆ ಡಿನಾಮಿನೇಟ್ರಿಗೆ ಕಳಿಸ್ಕೊಳ್ಳಿ. n ಪ್ಲಸ್ 1 ಹೋಲ್ ಪವರ್ n ಹೋಲ್ ಡಿವೈಡೆಡ್ ಬೈ n ಪವರ್ n ಆಗುತ್ತೆ. ಏನು ತಪ್ಪೇನಿಲ್ಲಲ್ಲ, ಯಾಕಂದರೆ ಮತ್ತೆ ರೆಸಿಪ್ರೋಕಲ್ ಹೋದರೆ ನ್ಯೂಮರೇಟರಿಗೆ ಹೋಗುತ್ತೆ. ಯಾಕೆ ಮಾಡ್ಕೊಂಡ್ವಿ ಅಂದರೆ ಅದು ಸ್ಟ್ಯಾಂಡರ್ಡ್ ರಿಸಲ್ಟ್ನ ಬರ್ಕೊಳ್ಳಿಕ್ಕೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಇದೇನಾಯಿತು, ಇನ್ನು n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿಲ್ಲಲ್ಲ. ಓಕೆ, ನೋ ಪ್ರಾಬ್ಲಮ್. 1/n ಡಿವೈಡೆಡ್ ಬೈ 1 ಪ್ಲಸ್ 1/n ಆಯಿತು. ಇದು ಅಷ್ಟೇ ಏನಾಗುತ್ತೆ ಹೇಳಿ, n ಪ್ಲಸ್ 1 ಡಿವೈಡೆಡ್ ಬೈ n ಹೋಲ್ ಪವರ್ n ಆಗುತ್ತೆ. ಅದನ್ನು ನಾನು n/n ಅಂದರೆ 1 ಪ್ಲಸ್ ಸ್ಪ್ಲಿಟ್ ಮಾಡ್ಕೊತಿದ್ದೀನಿ ಅಷ್ಟೇ 1/. ಸೊ ಅಲ್ಲಿಗೆ ಏನಾಯಿತು 1 ಪ್ಲಸ್ 1/n ಹೋಲ್ ಪವರ್ n ಆಗುತ್ತೆ. ಕರೆಕ್ಟಾ? ಈಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ಪಾರ್ಟ್ 0 ಆಗುತ್ತೆ, ಇದು 0 ಆಗುತ್ತೆ. ಸೊ ಅಲ್ಲಿಗೆ 2 ಇಂಟು 2 ಪ್ಲಸ್ 0 ಡಿವೈಡೆಡ್ ಬೈ 1 ಪ್ಲಸ್ 0 ಇಂಟು ಇದ್ರದ್ದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸ್ಟ್ಯಾಂಡರ್ಡ್ ಏನು ಇ ಇದೆ, ಹೌದಾ? 2 2 4 ಡಿವೈಡೆಡ್ ಬೈ ಇ. ಆನ್ಸರ್ ಬಂತು ಅಂದ ತಕ್ಷಣ ಹೋಗಿ 4/e ಆಪ್ಷನ್ನು ಕೊಟ್ಟಿರ್ತಾರೆ ಅವ್ರು ಬೇಕಂತ, ಅದನ್ನು ತಗೊಂಡೋಗಿ ಚೂಸ್ ಮಾಡೋದಲ್ಲ. ಯಾಕೆ ಹೇಳಿ, ನಮಗೆ ಬಂದಿರೋ ಆನ್ಸರ್ ಏನು ಹೇಳಿ 1/r. ಅವ್ರು ಕೇಳಿರೋದೇನು r. ಸೊ ದೇರ್ಫೋರ್ ಏನು ಮಾಡ್ತೀರಾ, 1/r ಈಸ್ ಈಕ್ವಲ್ ಟು 4/e ಆದರೆ ಕ್ರಾಸ್ ಮಲ್ಟಿಪ್ಲೈ
E divided by 4 ಈ ಕಡೆ ಕಳಿಸ್ರಿ, R ಈ ಕಡೆ ಕಳಿಸ್ರಿ. ಸೊ R is equal to E by 4. ಸೊ ವಿಚ್ ಈಸ್ ದಟ್ ಆಪ್ಷನ್? ಆಪ್ಷನ್ ಎ. ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಸೊ ಇಷ್ಟು ಲೆಂದಿ ಇದೆ ಅಂತ ಅನ್ಕೋಬೇಡಿ. ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನ ಇಷ್ಟು ಅನಿಸುತ್ತೆ, ಬಟ್ ಎಕ್ಸಾಮಲ್ಲಿ ಏನಾಗ್ಬಿಡುತ್ತೆ, ಬೇಗ ಸಾಲ್ವ್ ಮಾಡ್ತೀರಾ ನೀವು. ಬಟ್ ಇವೆಲ್ಲ ಈ ಸ್ಟೆಪ್ಸ್, ಕ್ಯಾನ್ಸಲೇಷನ್ ಸ್ಟೆಪ್ಸ್ ಎಲ್ಲ ಬರೆಯಲ್ಲ, ಡೈರೆಕ್ಟಾಗೆ ಇದು ಬರೀತೀರಾ. ಇದು ಬರೆದ ತಕ್ಷಣ 2n ಫ್ಯಾಕ್ಟರ್ ಮೈಂಡಲ್ಲೇ ಕ್ಯಾನ್ಸಲ್ ಮಾಡಿ ಈ ಸ್ಟೆಪ್ಪಿಗೆ ಬರ್ತೀರಾ. ಇಲ್ಲಿಂದ ಡೈರೆಕ್ಟಾಗೆ ಆನ್ಸರಿಗೆ ಬರ್ತೀರಿ, ನೀವು ಈ ಸ್ಟೆಪ್ಪಿಗೆ ಬರ್ತೀರಿ ಡೈರೆಕ್ಟಾಗಿ. ಸೊ ದಟ್ ಈಸ್ ವೆರಿ ಈಸಿ ಇನ್ ಎಕ್ಸಾಮ್. ಓಕೆ, ಅದು ಈಸಿ ಯಾವಾಗ ಹೇಳಿ, ಪ್ರಾಕ್ಟೀಸ್ ಮಾಡಿದ್ರೆ. ಇಲ್ಲ ಅಂದರೆ ನನಗೆ ಬೈಕೋತೀರ, ಮ್ಯಾಮ್ ನೀವು ಈಸಿ ಅಂತ ಹೇಳ್ತೀರಾ, ನಮಗೆ ಗೊತ್ತು ಅದೇನು ಎತ್ತ ಅಂತ. ಸೊ ಐ ಅಂಡರ್ಸ್ಟ್ಯಾಂಡ್. ಓಕೆ, ಎನಿವೇಸ್ ಕಮಿಂಗ್ ಟು ಕ್ವೆಶನ್ ನಂಬರ್ 5. ಕ್ವೆಶನ್ ನಂಬರ್ 5 ಏನು ಹೇಳ್ತಾ ಇದೆ ನೋಡಿ, ದ ಸೆಟ್ ಇ ಕಾಮ ಪೈ ಇಂಟರ್ಸೆಕ್ಷನ್ ಕ್ಯೂ ಈಸ್. ಇದು ಭಾಳ ಚೆನ್ನಾಗಿದೆ ಕ್ವೆಶನ್ ಒಂಥರ. ಯಾಕೆ ಹೇಳಿ, ಇ ಕಾಮ ಐ, ಇ ಮತ್ತು ಐ ಎರಡೂ ಕೂಡ ಏನು ಹೇಳಿ ಸ್ಪೆಷಾಲಿಟಿ ಏನಾಗೋದು, ಅವು ಇರ್ರೇಷನಲ್ ನಂಬರ್, ಹೌದಲ್ಲ? ಎಸ್ ನೋ. ಆ್ಯಂಡ್ ದೇ ಆರ್ ಆಸ್ಕಿಂಗ್ ಇಂಟರ್ಸೆಕ್ಷನ್ ಆಫ್ ಇರ್ರೇಷನಲ್ ನಂಬರ್ ವಿತ್ ರೇಷನಲ್ ನಂಬರ್ಸ್. ಹಂಗಂತ 0 ಅಂತಲ್ಲ, ಅಲ್ಲಿ ಕಾಂಪ್ಯಾಕ್ಟ್ ಆಗುತ್ತಾ, ಕನೆಕ್ಟೆಡ್ ಆಗುತ್ತಾ, ಎರಡೂ ಆಗಲ್ವಾ ಅಂತ ಕೇಳ್ತಿದ್ದಾರೆ, ಹೌದಲ್ಲ? ಸೊ ಇಲ್ಲಿ ನೋಡಿ, ಇ ಕಾಮ ಪೈ ಇದೆಯಲ್ಲ, ಸೊ ದಿಸ್ ಈಸ್ ಕ್ಲೋಸ್ಡ್, ಇದು ಕ್ಲೋಸ್ಡ್ ಅಂತ ಹೇಳ್ಬೋದು. ಬಟ್ ಇಂಟರ್ಸೆಕ್ಷನ್ ಮಾಡಿದಾಗ ದಟ್ ಈಸ್ ನಾಟ್ ಕ್ಲೋಸ್ಡ್. ಯಾಕೆ? ಬಿಟ್ವೀನ್ ಎನಿ ಟು, ನೀವು ಯಾವುದೇ ರ್ಯಾಷನಲ್ ನಂಬರ್ ತೊಗೊಳ್ಳಿ, ದೇರ್ ಆರ್ ಇನ್ಫೈನೈಟ್ ಇರ್ಯಾಷನಲ್ ನಂಬರ್ಸ್, ರೈಟ್? ಸೊ ನಾವು ಇದನ್ನು ಈ ಥರ ಕಾಮನ್ನು ಇದರಲ್ಲಿ ಮತ್ತೆ ಇಂಟರ್ಸೆಕ್ಷನ್ ವಿತ್ ಯಾವ ಜೊತೆಗೆ, ಇಂಟರ್ಸೆಕ್ಷನ್ ಕ್ಯೂ, ಇಷ್ಟರ ಜೊತೆಗೂ ನಾವು ನೋಡೋಕ್ಕೆ ಹೋದರೆ ಏನಾಗುತ್ತೆ, ಕ್ಲೋಸ್ಡ್ ಅಂತೂ ಬರಲ್ಲ. ಯಾಕೆ? ಮಧ್ಯದಲ್ಲಿ ಅನ್ಕಾಮನ್ ಬಂದೇ ಬರುತ್ತೆ. ಸೊ ಕ್ರಿಯೇಟಿಂಗ್ ವಾಟ್, ಹೋಲ್ಸ್. ಎಸ್ ನೋ, ಇಂಟರ್ಸೆಕ್ಷನ್ ವಿಲ್ ಕ್ರಿಯೇಟ್ ಹೋಲ್ಸ್ ವಿದಿನ್ ದ ಇಂಟರ್ವಲ್, ರೈಟ್? ಸೊ ಅಲ್ಲಿಗೆ ಏನಾಗ್ಬಿಡುತ್ತೆ ಅಂದರೆ, ಇಂಟರ್ಸೆಕ್ಷನ್ ಅಂದರೆ ಬರೀ ರೇಷನಲ್ ನಂಬರ್ಸ್ ಬರ್ತಿರ್ತವೆ. ಇಲ್ಲಿ ರೇಷನಲ್ ನಂಬರ್ಸ್ ಇದ್ದರೆ ನಮ್ಮ ಸೆಟ್ಟಿಗೆ ಬರುತ್ತೆ, ಇರ್ರೇಷನಲ್ ಇದ್ದರೆ ನಾವು ಡಿಲೀಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇಂಟರ್ಸೆಕ್ಷನ್ ಮೀನ್ಸ್ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದೀಸ್ ಟು. ಸೊ ರೇಷನಲ್ ನಂಬರ್ಸ್ ಅಂತೂ ಬರ್ತಿರ್ತವೆ, ಬಟ್ ಇರ್ರೇಷನಲ್ ಎಲ್ಲವೂ ಕ್ಯಾನ್ಸಲ್ ಆಗ್ತದೆ, ಅಂದರೆ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹೋಲ್ಸ್ ಕ್ರಿಯೇಟ್ ಆಗ್ತಾ ಇದೆ ಮೀನ್ಸ್ ದೇ ಆರ್ ನಾಟ್ ಕಂಟೈನಿಂಗ್ ಆಲ್ ಆಫ್ ಇಟ್ಸ್ ಲಿಮಿಟ್ ಪಾಯಿಂಟ್ಸ್, ಹೌದಲ್ಲ? ಸೊ ನಾಟ್ ಕ್ಲೋಸ್ಡ್ ಅಂದರೆ ಸಿಂಪಲ್, ದಟ್ ಈಸ್ ನಾಟ್ ಕಾಂಪ್ಯಾಕ್ಟ್. ಅದೇ ರೀತಿ ಕನೆಕ್ಟೆಡ್ನೆಸ್ ಬಗ್ಗೆ ಮಾತಾಡಿ ಅಂತಂದರೆ ಅದ್ರ ಮಾತಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಯಾಕೆ? ಕ್ಯೂ ಫಸ್ಟ್ ಆಫ್ ಆಲ್ ನಾಟ್ ಕನೆಕ್ಟೆಡ್, ಹೌದಲ್ಲ? ಕ್ಯೂ ಈಸ್ ನಾಟ್ ಕನೆಕ್ಟೆಡ್ ಇನ್ ಆರ್. ಸೊ ಇಂಟರ್ಸೆಕ್ಷನ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ನಾಟ್ ಕನೆಕ್ಟೆಡ್, ನಾಟ್ ಕಾಂಪ್ಯಾಕ್ಟ್, ಎಲ್ಲೈತೆ? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 6th ಕ್ವೆಶನ್ ಏನು ಹೇಳ್ತಾ ಇದೆ ನೋಡಿ, ಸಪೋಸ್ ದಟ್ ಜಿ ಈಸ್ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್ is continuous on R and g of x is equal to 0 for every rational number x, then ಹಿಂಗೆ ನೋಡಿದ ತಕ್ಷಣ ನೀವೇನು ಮಾಡ್ತೀರಿ ಹೇಳಿ, ಎವ್ರಿ ರೇಷನಲ್ ನಂಬರಿಗೆ g of x 0 ಕೊಟ್ಟಿದ್ದಾರಲ್ಲ. ಸೊ g of √7 ಏನು ಇರ್ರೇಷನಲ್ ನಂಬರ್ ಇದೆ. ಸೊ ಇರ್ರೇಷನಲ್ ನಂಬರ್ ನಾಟ್ ಈಕ್ವಲ್ ಟು 0 ಅಂತ ಸುಮ್ಮನೆ ಆಪ್ಷನ್ ಡಿ ಏನಾದರೂ ಹಾಕ್ಕೊಂಡು ಬರ್ತೀರಾ, ಕರೆಕ್ಟಲ್ಲ? ಇರ್ರೇಷನಲ್ ಕೊಟ್ಬಿಟ್ಟಿದ್ದಾರೆ, ಸೊ ಅದು ರಿಲೇಷನ್ನೇ ಇಲ್ಲ ಅಂತ ಆಪ್ಷನ್ ಡಿ ಹಾಕ್ತೀರಾ. ಬಟ್ ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ಇದಕ್ಕೆ ನೀವು ಒಂದು ರಿಸಲ್ಟ್ ನೆನ್ಪಿಟ್ಕೋಬೇಕು, ಏನಂದರೆ ಇಫ್ ದೆರ್ ಈಸ್ ಎ ಫಂಕ್ಷನ್ ದಟ್ ಈಸ್ ಫ್ರಮ್ ಆರ್ ಟು ಆರ್ ಈಸ್ ಕಂಟಿನ್ಯೂಸ್, ದೆನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಇದ್ದರೆ ಎಫ್ ಆಫ್ ಎಕ್ಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಆರ್ ಇನ್ಕ್ಲೂಡ್ಸ್ ಕ್ಯೂ ಆ್ಯಂಡ್ ಕ್ಯೂ ಕಾಂಪ್ಲಿಮೆಂಟ್, ದಟ್ ಈಸ್ ಇರೇಷನಲ್ ಆಲ್ಸೋ, ರೈಟ್? ಆ್ಯಂಡ್ √7 ಈಸ್ ಇರೇಷನಲ್ ನಂಬರ್, ಎಸ್ ಆರ್ ನೋ? ಕ್ಯೂ ಈಸ್ ಡೆನ್ಸ್ ಇನ್ ಆರ್, ನೆನಪಿರಲಿ ಅದು ಕೂಡ. ಜಿ ಈಸ್ ಕಂಟಿನ್ಯೂಸ್ ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ರಿಸಲ್ಟಿಗೆ ಎಫ್ ಇದೆ, ಬಟ್ ಇಲ್ಲಿ ಕೊಟ್ಟಿರೋದು ಜಿ ಫಂಕ್ಷನು. ಸೊ ದಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಆ್ಯಂಡ್ ದಿಸ್ ಕಂಡೀಷನ್ ಇಸ್ ದಟ್ ಇಂಪ್ಲೈಸ್ ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್, ರೈಟ್? ಸೊ ಡೈರೆಕ್ಟ್ಲಿ ನೀವೇನು ಮಾಡ್ತೀರಾ, ಬೈ ದಿಸ್ ರಿಸಲ್ಟ್ ಯು ಕ್ಯಾನ್ ಸೇ ದಟ್ ಜಿ ಆಫ್ ಎಕ್ಸ್ ಈಸ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ √7 ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಜಿ ಆಫ್ √7 ಈಸ್ ಈಕ್ವಲ್ ಟು 0 ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 7. ಕ್ವೆಶನ್ ನಂಬರ್ 7 ಏನು ಕೊಟ್ಟಿದ್ದಾರೆ, ಲೆಟ್ ಎಫ್ ಎನ್ ಬಿ ಎ ಫಂಕ್ಷನ್ ದಟ್ ಈಸ್ ಡಿಫೈನ್ಡ್ ಫ್ರಮ್ ಆರ್ ಟು ಆರ್, ಬಿ ಡಿಫ್ರೆನ್ಷಿಯಬಲ್ ಫಾರ್ ಈಚ್ ಎನ್ ಈಸ್ ಈಕ್ವಲ್ ಟು 1 2 3 so on with mod f n dash of x is less than, means the function derivative of the function is bounded by 1 for all n and x. Assume limit n tends to infinity, fn of x is equal to g of x. Okay, then ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಾ? ಸೊ ಕೊಟ್ಟಿರೋದೇನಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಆರ್ ಟು ಆರ್, ರೈಟ್? ದಟ್ ಈಸ್ ಡಿಫರೆನ್ಷಿಯಬಲ್ ಮೀನ್ಸ್ ಇಟ್ ಇಸ್ ಕಂಟಿನ್ಯೂಸ್, ಎಸ್ ಆರ್ ನೋ? ಸೊ ಕಂಟಿನ್ಯೂಸ್ ಫಾರ್ ಆಲ್ n ಬಿಲಾಂಗ್ಸ್ ಟು n and that is bounded by 1.
ಕರೆಕ್ಟಾ? ಸೊ ಒಂದು ನಿಮಗೆ ನೆನಪಿರಬೇಕು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ಸಿಂಪಲ್ ಮೀನಿಂಗ್ ಏನು? ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ತಾನೆ, ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್. ದೇರ್ ಫೋರ್ ಎಫ್ ಎನ್ ಹೇಗೆ ಬಿಹೇವ್ ಮಾಡುತ್ತೋ ಜಿ ಕೂಡ ಹಾಗೆ ಬಿಹೇವ್ ಮಾಡುತ್ತೆ. ಎಫ್ ಎನ್ ಅಪ್ರೋಚಸ್ ವಾಟ್? ಇಟ್ ಅಪ್ರೋಚಸ್ ಜಿ ಯೂನಿಫಾರ್ಮ್ಲಿ. ಎಸ್ ಆರ್ ನೋ? ಇಟ್ ಅಪ್ರೋಚಸ್ ಜಿ ಯೂನಿಫಾರ್ಮ್ಲಿ. ಸೊ ಎಫ್ ಎನ್ ಹೇಗಿರುತ್ತೋ ಅದೇ ರೀತಿ ಜಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಫ್ ಎನ್ ಈಸ್ ಡಿಫ್ರೆನ್ಷಿಯಬಲ್, ಎಫ್ ಎನ್ ಈಸ್ ಇಟ್ ಇಸ್ ಕಂಟಿನ್ಯೂಸ್ ಆಲ್ಸೋ, right? So this is also differentiable and this is also continuous. So G is continuous. ನೆನಪಿರಲಿ. So therefore option A is the right answer. Okay? ಕೊಟ್ಟಿದ್ದಾರೆ ಅವರು ಬೌಂಡೆಡ್ನೆಸ್ ಕಂಡೀಷನ್ನು ಕೊಟ್ಟಿದ್ದಾರೆ, ಹೌದಲ್ಲ? ಸೊ ದಟ್ ಈಸ್ ಬೌಂಡೆಡ್ ಬೈ ಸಮ್ ಎಮ್ ನಥಿಂಗ್ ಬಟ್ ಬೈ 1 ಅಂತ ಕೊಟ್ಟಿದ್ದಾರೆ. ಎನಿವೇಸ್ ದಟ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದಿಸ್ ಒನ್. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8. ಕ್ವೆಶ್ಚನ್ ನಂಬರ್ 8 ಏನು ಕೊಟ್ಟಿದ್ದಾರೆ ನೋಡಿ, ದ ಸಮ್ ಆಫ್ ದ ಸೀರೀಸ್ ಕೊಟ್ಟಿದ್ದಾರೆ. ಈ ಸೀರೀಸಿಂದ ಸಮ್ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ? ರೈಟ್, ಕ್ವೆಶ್ಚನ್ ನಂಬರ್ 8 ಈಸ್ ಈಕ್ವಲ್ ಟು, ಜಸ್ಟ್ ಅ ಮಿನಿಟ್, ರೈಟ್. ಸೊ ಜಸ್ಟ್ ಪೆನ್ ಲೀಕ್ ಆಗ್ತಾ ಇರೋದು, ಚೆನ್ನಾಗಿ ಬರ್ತಿಲ್ಲ ಅನಿಸುತ್ತೆ. ಎನಿವೇಸ್ ಓಕೆ, ಇದೇನು ಕೊಟ್ಟಿದ್ದಾರಲ್ಲ, ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಹೇಳಿ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ನಥಿಂಗ್ ಬಟ್ ಸಮೇಷನ್ ಆಫ್, ಇಲ್ಲಿ ಸಮೇಷನ್ ಎನ್ ಸ್ಕ್ವೇರ್ ಟರ್ಮ್ ಏನಿದೆ, ಸಮೇಷನ್ ಎನ್ ಸ್ಕ್ವೇರ್ ಟರ್ಮ್ ತಾನೇ ಅದು, ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ವಿಚ್ ಈಸ್ ನಥಿಂಗ್ ಬಟ್ ವಾಟ್, ಎನ್ ಇಂಟು ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6 ಆ್ಯಂಡ್ ಎನ್ ಫ್ಯಾಕ್ಟೋರಿಯಲ್ ಕೂಡ ಇದೆ ವಿತ್ ಸಮೇಷನ್ ಸಿಂಬಲ್. ಇದು ಅವ್ರು ಕೇಳ್ತಿರೋದು, ಇದ್ರದ್ದು ಸಮ್ ನಥಿಂಗ್ ಬಟ್ ಎಸ್ ವ್ಯಾಲ್ಯೂ, ಎಸ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸೊ ಅದನ್ನು ನೀವು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಯೋಕೆ ಏನು ಮಾಡೋಣ ಅಂದರೆ, ನ್ಯೂಮರೇಟರ್ನ ಒಂಚೂರು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಅದನ್ನು ಹೇಗೆ ಬರ್ಕೊತೀವಿ ಅಂತಂದರೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಹೇಳಿ, ಎನ್ ಇಂಟು 2n ಕ್ಯೂಬ್ ಪ್ಲಸ್ 2n ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಎಷ್ಟಾಗುತ್ತೆ, 3n ಸ್ಕ್ವೇರ್ ಆಗುತ್ತೆ, ಪ್ಲಸ್ 1 ಇಂಟು 1 ಇಂಟು ಎನ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಇದನ್ನು ನಾವು ಯಾವ ರೀತಿ ಬರ್ಕೊತೀವಿ ಅಂತ ಅಂದರೆ, ಈಸ್ ಈಕ್ವಲ್ ಟು ಎ ನಾಟ್ ಈಸ್ ಈಕ್ವಲ್ ಟು ವೆಯ್ಟ್ ಈಸ್ ಈಕ್ವಲ್ ಟು ಎ ನಾಟ್ ಪ್ಲಸ್ a1 ಎನ್ ಪ್ಲಸ್ a2 ಎನ್ ಇಂಟು ಎನ್ ಮೈನಸ್ 1. ಯಾವುದೇ ಪಾಲಿನಾಮಿಯಲ್ನ ಈ ರೀತಿ ಬರ್ಕೋಬೋದಲ್ಲ ಸ್ಪ್ಲಿಟ್ ಮಾಡಿ, ವೇರ್ ಎ ನಾಟ್ a1 ಎನ್ ಇವೆಲ್ಲವೂ ಏನಾಗುತ್ತೆ, ಕೋಎಫಿಷಿಯೆಂಟ್ಸ್ ಆಗ್ತವೆ, ಹೌದಲ್ಲ? ರೈಟ್. ಸೊ ಎನ್ ಮೈನಸ್ 2. ಈಗ ಇದನ್ನು ಕಂಪೇರ್ ಮಾಡಿಕೊಂಡು ನಾವು ನೀಟಾಗಿ ಬರ್ಕೋಬೇಕಾಗುತ್ತೆ. ಸೊ ಅದನ್ನು ನೀವೇ ಕಂಪೇರ್ ಮಾಡ್ಕೊಳ್ಳಿ. ಎ ನಾಟ್ ಕಾನ್ಸ್ಟೆಂಟ್ಸ್ನ ಕಂಪೇರ್ ಮಾಡಿಕೊಂಡ್ರೆ ಎ ನಾಟ್ ವ್ಯಾಲ್ಯೂ ಏನಾಯಿತು, 0 ಆಯಿತು. a1 ಅಂದರೆ ಎನ್ನಿಂದು ಕೋಎಫಿಷಿಯೆಂಟ್ಸ್ನ ಕಂಪೇರ್ ಮಾಡ್ಕೊತಾ ಹೋಗ್ತೀರಾ. ಸೊ ಟೋಟಲಿ ನೀವು ಕಂಪೇರ್ ಮಾಡಿದಾಗ ನೀವೇ ಮಾಡಿ, ಅದನ್ನು ಭಾಳ ಈಸಿ ಇದೆ. ನಿಮಗೆ ಲಾಸ್ಟಿಗೆ ಏನು ಸಿಗುತ್ತೆ, ಎನ್ ಇಂಟು ಎನ್ ಮೈನಸ್ 1 ಪ್ಲಸ್ a3 ಅಂದರೆ ಇದು ನಿಮಗೆ 2 ಸಿಗುತ್ತೆ, ಎನ್ ಮೈನಸ್ 1. ಇದು ನೀವು ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರ, ಕೋಎಫಿಷಿಯೆಂಟ್ಸ್ ಎಲ್ಲ ಕಂಪೇರ್ ಮಾಡಿ ಕಂಡುಹಿಡಿಯೋದು. ಲೆಂದಿ ಆಗಿಬಿಡುತ್ತೆ ವಿಡಿಯೋ, ನಾನು ಒಂದೊಂದೇ ಸ್ಟೆಪ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ, ಹೌದಲ್ಲ? ಸೊ ದಟ್ಸ್ ವೈ ಐಮ್ ಜಸ್ಟ್ ಸ್ಕಿಪ್ಪಿಂಗ್ ಇಟ್ ಔಟ್. ಸೊ ಅಲ್ಲಿಗೆ ಇದು ಬಂದುಬಿಟ್ಟು ನಮ್ದು ಏನಾಗುತ್ತೆ, 1/6 ಹೊರಗೆ ತೆಗೆದುಬಿಡೋಣ. ಸಮೇಷನ್ ಆಫ್ ಎನ್ ಇಂಟು ಎನ್ ಪ್ಲಸ್ 1 ಏನಿತ್ತಲ್ಲ ಅದಕ್ಕೆ ನಾನೇನು ಬರಿತೀನಿ, ಇಷ್ಟೊಂದು ಟರ್ಮ್ಸ್ನ ಬರಿಬೇಕು, ಹೌದಾ? ಫಸ್ಟ್ ಇದನ್ನು ಬರೆದು ಬಿಡೋಣ, ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್. 6 ಆಲ್ರೆಡಿ ಕಾಮನ್ ತೆಗೆದಿದ್ದೀನಿ, ಈಸ್ ಈಕ್ವಲ್ ಟು ಏನಾಗುತ್ತೆ, 1/6 ಸಮೇಷನ್ ಆಫ್ ಒಂದೊಂದೇ ಟರ್ಮ್ ಬರ್ಕೊಂಡು ಹೋಗಿ 6n ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಪ್ಲಸ್ 1/6 ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ಸಮೇಷನ್ ಆಫ್ ಇದೇನಾಗುತ್ತೆ, 9 ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ 6 ಹೊರಗಿದೆ ಅಲ್ಲ, ಎನ್ ಫ್ಯಾಕ್ಟೋರಿಯಲ್ ಪ್ಲಸ್ 1/6 ಆಲ್ರೆಡಿ ಹೊರಗಿದೆ. ಸಮೇಷನ್ ಆಫ್ ಫಾರ್ ದಟ್ 2 ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್. ಕರೆಕ್ಟಾ? ಸೊ ಇಲ್ಲಿ 6 ಕ್ಯಾನ್ಸಲು, 3 2s 3 3s 2 1s 2 3s 3s 2s. ಸೊ ಅಲ್ಲಿಗೇನು ಸಿಗುತ್ತೆ ನಿಮಗೆ, 1/6 ಅಂತ ಕ್ಯಾನ್ಸಲ್ ಆಯ್ತಲ್ಲ. ಸೊ ಸಮೇಷನ್ ಎನ್ ಬೈ ಎನ್ ಫ್ಯಾಕ್ಟೋರಿಯಲ್ ಪ್ಲಸ್ 3/2 ಸಮೇಷನ್ ಎನ್ ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಪ್ಲಸ್ 2 1s 2 3s ಹೋಯ್ತಲ್ಲ, 1/3 ಸಮೇಷನ್ ಆಫ್ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್. ಹೌದಾ? ನಾನು ಎನ್ ಫ್ಯಾಕ್ಟೋರಿಯಲ್ನ ಹೇಗೆ ಬರಿಬೋದು, ಎನ್ ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್, ಇಲ್ಲಿ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಫ್ಯಾಕ್ಟೋರಿಯಲ್. ಯಾಕೆ, ಇಲ್ಲಿ ಎನ್ ಮೈನಸ್ 1 ಇದೆ, ಕ್ಯಾನ್ಸಲ್ ಆಗಲಿ ಅಂತ. ನೆಕ್ಸ್ಟ್ ಇದನ್ನು ಹೇಗೆ ಬರಿಬೋದು,
n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ 3 ಫ್ಯಾಕ್ಟೋರಿಯಲ್ ಬರೀತೀನಿ. ಯಾಕೆ ಇಲ್ಲಿ ಈ 3 ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ, ಹೌದಲ್ಲ? ಸೊ ಅದು ಕ್ಯಾನ್ಸಲ್ ಆದಮೇಲೆ ನಮ್ಮ ಹತ್ರ ಏನು ಉಳಿಯುತ್ತೆ? ಸಮೇಷನ್ ಆಫ್ 1/n ಮೈನಸ್ 1 ಫ್ಯಾಕ್ಟೋರಿಯಲ್ ಉಳಿಯುತ್ತೆ ಪ್ಲಸ್ 3/2 ಸಮೇಷನ್ ಆಫ್ 1/n ಮೈನಸ್ 2 ಫ್ಯಾಕ್ಟೋರಿಯಲ್ ಉಳಿಯುತ್ತೆ ಪ್ಲಸ್ 1/3 ಸಮೇಷನ್ ಆಫ್ ಏನು ಉಳಿಯುತ್ತೆ? 1/n ಮೈನಸ್ 3 ಫ್ಯಾಕ್ಟೋರಿಯಲ್. ಇಷ್ಟು ಲೆಂದಿ ಕೊಟ್ಟಿದ್ದಾರೆ ಅಂದ ತಕ್ಷಣ ನೀವು ಎದುರ್ಕೊಳೋದಲ್ಲ. ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಭಾಳ ಫಾಸ್ಟ್ ಇದ್ದರೆ ಈಸಿಯಾಗಿ ಮಾಡ್ಕೋತೀರಾ, ರೈಟ್? ಅಲ್ಲಿಗೆ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಗೊತ್ತಲ್ಲ. ಈ ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ತೊಗೊಳ್ಳಿ 6, ದೆನ್ 6e ಪ್ಲಸ್ 2 1 2 3 3 3 ಮತ್ತು 9 ಆಗುತ್ತೆ. ಎಲ್ ಸಿ ಎಮ್ ತೊಗೊಳೋದು ಗೊತ್ತು ಅನ್ಕೋತೀನಿ, ಇಲ್ಲ ಅಂದರೆ ಅದು ಕೂಡ ಹೇಳ್ಕೊಟ್ಟಿದ್ದೀನಿ, ಚಾನಲಲ್ಲಿ ಅವೈಲೇಬಲ್ ಇದೆ, ವಾಚ್ ಮಾಡಿ ಅದನ್ನು. 3 1 3 2 2e ಈಸ್ ಈಕ್ವಲ್ ಟು ಸಮ್ ಮಾಡಿ 9 ಪ್ಲಸ್ 6 ಪ್ಲಸ್ 2 ಎಷ್ಟು? 8, 9 ಪ್ಲಸ್ 8 17e/6 ಆಗುತ್ತೆ. ದಟ್ ಈಸ್ ಆಪ್ಷನ್ ಸಿ. ಆಲ್ ರೈಟ್, ಕರೆಕ್ಟ್ ತಾನೆ? ಆಪ್ಷನ್ ಸಿ ತಾನೆ? ಎಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ? ದ ವ್ಯಾಲ್ಯೂ ಆಫ್ ದಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಟು ದಿ ಪವರ್ ಆಫ್ √3 ಡಿವೈಡೆಡ್ ಬೈ 1 ಪ್ಲಸ್ √2 ಹೋಲ್ ಪವರ್ n ಈಸ್ ಅಂತ ಕೇಳಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಾ ಅದನ್ನು ಕೂಡ? ಕ್ವೆಶನ್ ನಂಬರ್ 9. ಕೌಶಿ ಸೆಕೆಂಡ್ ಟೆಸ್ಟ್ ಅಪ್ಲೈ ಮಾಡ್ಬೋದಾ? ಡೈರೆಕ್ಟಾಗೆ ಕೌಶಿ ಸೆಕೆಂಡ್ ಟೆಸ್ಟ್ ಅಪ್ಲೈ ಮಾಡಿರಿ. ಹೇಗೆ ಮಾಡ್ತೀರಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಹೋಲ್ ಪವರ್ 1/n, ಕರೆಕ್ಟಾ? ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1 ಡಿವೈಡೆಡ್ ಬೈ an, ವಿಚ್ ಈಸ್ ನಥಿಂಗ್ ಬಟ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಏನು ಬರುತ್ತೆ? n ಪ್ಲಸ್ 1 ಹೋಲ್ ಪವರ್ √3 ಡಿವೈಡೆಡ್ ಬೈ ಇದು 1 ಪ್ಲಸ್ √2 ಹೋಲ್ ಪವರ್ n ಪ್ಲಸ್ 1 ಇಂಟು 1 ಪ್ಲಸ್ √2 ಹೋಲ್ ಪವರ್, ಅಂದರೆ ಎ ಅನ್ನು ನಾನೇನು ಮಾಡಿದ್ದೀನಿ? ರೆಸಿಪ್ರೋಕಲ್ ಮಾಡಿದ್ದೀನಿ, ಹೌದಾ? ಸೊ ಡಿವೈಡೆಡ್ ಬೈ ಏನು ಸಿಗುತ್ತೆ? n ಟು ದಿ ಪವರ್ ಆಫ್ √3. ಎಸ್. ಸೊ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1ನ ನಾನು ಸ್ಪ್ಲಿಟ್ ಮಾಡ್ಕೊಂಬರಿತೀನಿ, ಇದು ಕ್ಯಾನ್ಸಲ್ ಆಗುತ್ತೆ, ಹೌದಾ? ಏನು ಉಳಿಯುತ್ತೆ ನಿಮಗೆ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಏನು ಉಳಿಯುತ್ತೆ ಹೇಳಿ? ಸಿಂಪ್ಲಿಫೈ ಮಾಡಿದ್ರೆ n ಪ್ಲಸ್ 1, ಇಲ್ಲೂ ಕೂಡ n ಕಾಮನ್ ತೆಗೆದುಬಿಟ್ರೆ n √3 1 ಪ್ಲಸ್ 1/n ಹೋಲ್ ಪವರ್ √3 ಆಗುತ್ತೆ ಡಿವೈಡೆಡ್ ಬೈ 1 ಪ್ಲಸ್ √2 1 ಟೈಮ್ ಇತ್ತು n ಟು ದ ಪವರ್ ಆಫ್ √3, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ ಉಳಿಯೋದೇನು? ಇಷ್ಟೇ ಟರ್ಮ್ ಉಳಿಯುತ್ತೆ, ಹೌದಲ್ಲ? ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ? ದಿಸ್ ವ್ಯಾಲ್ಯೂ ಈಸ್ ಕನ್ವರ್ಜೆಂಟ್. ಎಸ್, ಲೆಸ್ ದ್ಯಾನ್ 1 ಬರುತ್ತೆ. ಈ ವ್ಯಾಲ್ಯೂನ ನಾನು ಏನು ಮಾಡಿದ್ರೆ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಇದು 0 ಆಗುತ್ತೆ. 1 ಟು ದಿ ಪವರ್ ಆಫ್ ವಾಟ್ ಎವರ್ ಇಟ್ ಈಸ್ 1 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಆ್ಯಕ್ಚುಲಿ 1 ಡಿವೈಡೆಡ್ ಬೈ 1 ಪ್ಲಸ್ √2. 1 ಪ್ಲಸ್ ಸಮ್ ಕ್ವಾಂಟಿಟಿ ಅಂದರೆ ದೊಡ್ಡದೇ ಇದೆ. ಸೊ ದೊಡ್ಡದಿದೆ ಅಂದರೆ ಡೆಫಿನೆಟ್ಲಿ 0 ಪಾಯಿಂಟ್ ಸಮಥಿಂಗ್. ಸೊ ಲೆಸ್ ದೆನ್ 1 ಇದೆ. ದೇರ್ ಫೋರ್ ಸಮೇಷನ್ an ಈಸ್ ಕನ್ವರ್ಜೆಂಟ್ ಆ್ಯಂಡ್ an ಕನ್ವರ್ಜಸ್ ಟು 0, ಕರೆಕ್ಟಾ? ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ. ಅಥವಾ ನೀವು ಅದು ಆಲ್ಫಾ ತೊಗೊತಾರಲ್ಲ, ಇನ್ನೊಂದು ವೇ ಸಾಲ್ವ್ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ಆ ಥರನೂ ಮಾಡಬಹುದು, ರೈಟ್? ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 10 ಏನಿದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್? ಇಫ್ ಎಫ್ ಈಸ್ ಬೌಂಡೆಡ್ ಆ್ಯಂಡ್ ಹ್ಯಾಸ್ ಫೈನೈಟ್ಲಿ ಮೆನಿ ಡಿಸ್ಕಂಟಿನ್ಯೂಟೀಸ್ ದೆನ್ ಎಫ್ ಈಸ್ ರಿಮಾನ್ ಇಂಟೆಗ್ರಬಲ್ ಆನ್ ಎ ಅಂತ ಕೊಟ್ಟಿದ್ದಾರೆ. ಇದು ಟ್ರೂ ಆಗುತ್ತೆ ತಾನೆ? ಯಾಕೆ ಟ್ರೂ ಆಗುತ್ತೆ? ಬೌಂಡೆಡ್ ಫಂಕ್ಷನ್ ವಿತ್ ಎ ಫೈನೈಟ್ ನಂಬರ್ ಆಫ್ ಡಿಸ್ಕಂಟಿನ್ಯೂಟೀಸ್ ಕ್ಯಾನ್ ಸ್ಟಿಲ್ ಬಿ ರಿಮಾನ್ ಇಂಟೆಗ್ರಬಲ್ ಅಂತ ನಮಗೆ ರಿಸಲ್ಟ್ ಗೊತ್ತಿದೆ, ಹೌದಾ? ಡಿಸ್ಕಂಟಿನ್ಯೂಟಿ ಆ್ಯಕ್ಚುಲಿ ರಿಮಾನ್ ಇಂಟೆಗ್ರೇಷನ್ನ ಇಂಟೆಗ್ರಲ್ ವ್ಯಾಲ್ಯೂನ ಎಫೆಕ್ಟ್ ಮಾಡೋದು ಯಾವಾಗ? ಸ್ಮಾಲ್ ಇಂಟರ್ವಲ್ಗಳಿಗೆ ಅಷ್ಟೇ. ಓಕೆ. ಸೊ ದೇರ್ ಫಾರ್ ಆಪ್ಷನ್ ಎ ಈಸ್ ಟ್ರೂ. ನೆಕ್ಸ್ಟ್, ಇಫ್ ಎಫ್ ಈಸ್ ಮೋನೋಟಾನಿಕ್ ದೆನ್ ಎಫ್ ಈಸ್ ರಿಮಾನ್ ಇಂಟೆಗ್ರಲ್. ನಮಗೆ ಗೊತ್ತಿದೆ ಅದು ಮೋನೋಟಾನಿಕಲ್ ಇನ್ಕ್ರೀಸಿಂಗ್ ಆದರೂ ಇರಲಿ, ಮೋನೋಟಾನಿಕ್ ಡಿಕ್ರೀಸಿಂಗ್ ಆದರೂ ಇರಲಿ, ರಿಮಾನ್ ಇಂಟೆಗ್ರೇಷನ್ ಆಗುತ್ತೆ ಅಂತ. ನೆಕ್ಸ್ಟ್, ಇಫ್ ಎಫ್ ಈಸ್ ಕಂಟಿನ್ಯೂಸ್ ಆನ್ ಎ ಕಾಮ ಬಿ ದೆನ್ ಎಫ್ ಈಸ್ ರಿಮಾನ್ ಇಂಟೆಗ್ರಬಲ್. ವಿ ನೋ ಇಟ್, ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡೆಫಿನೆಟ್ಲಿ ರಿಮಾನ್ ಇಂಟೆಗ್ರಬಲ್ ಆಗುತ್ತೆ ಅಂತ ಗೊತ್ತು. ಇಫ್ ಎಫ್ ಆ್ಯಂಡ್ ಜಿ ಆರ್ ನಾಟ್ ರಿಮಾನ್ ಇಂಟೆಗ್ರಬಲ್ ದೆನ್ ಎಫ್ ಜಿ ಈಸ್ ನಾಟ್ ರಿಮಾನ್ ಇಂಟೆಗ್ರಬಲ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಫಾಲ್ಸ್. ವೈ? ಬಿಕಾಸ್ ನಾನ್ ರಿಮಾನ್ ಇಂಟೆಗ್ರಬಲ್ ಆಗಿದೆ ಅಂದ ತಕ್ಷಣ, ಓಕೆ, ದ್ಯಾಟ್ ವಿಲ್ ನಾಟ್ ಎನ್ಶೂರ್ ದ ಪ್ರಾಡಕ್ಟು ಕೂಡ ನಾಟ್ ರಿಮಾನ್ ಇಂಟೆಗ್ರಬಲ್ ಆಗುತ್ತೆ ಅಂತ ಎನ್ಶೂರ್ ಅಂತೂ ಮಾಡೋದಿಲ್ಲ, ಹೌದಾ? ಸೊ ಇದು ಯಾವಾಗ ಇಟ್ ಇಸ್ ಪಾಸಿಬಲ್ ಫಾರ್ ಓನ್ಲಿ 2 ನಾನ್ ರಿಮಾನ್ ಇಂಟೆಗ್ರಬಲ್. ಎರಡು ರಿಮಾನ್ ಇಂಟೆಗ್ರಬಲ್ ಫಂಕ್ಷನ್ಸ್ ತೊಗೊಂಡ್ರೆ ಓಕೆ, ಬಟ್ ಇಫ್ ಯು ಟೇಕ್ ಮೋರ್, ಎಸ್ ನೋ. ಸೊ ಫಾರ್ ವೆರಿ ಫ್ಯೂ ಇಟ್ ಈಸ್ ಪಾಸಿಬಲ್, ನಾಟ್ ಫಾರ್ ಆಲ್. ಸೊ ದೇರ್ ಫಾರ್ ಆಪ್ಷನ್ ಡಿ ಈಸ್ ಫಾಲ್ಸ್ ಆ್ಯಂಡ್ ದಟ್ ಈಸ್ ಅವರ್ ಆನ್ಸರ್. ಆಲ್ ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 11. ಕ್ವೆಶನ್ ನಂಬರ್ 11 ಏನು ಕೊಟ್ಟಿದ್ದಾರೆ? ಲೆಟ್ ಎಫ್
is f be a function from r square to r square be defined by f of x's xy is equal to ಓಕೆ ಇದು ಭಾಳ ಈಸಿ ಇದೆ. ಏನು ಕೊಟ್ಟಿದ್ದಾರೆ? ಫಂಕ್ಷನ್ ಆಫ್ 2 ವೇರಿಯೇಬಲ್. ನೀವು ಸೆವೆರಲ್ ವೇರಿಯೇಬಲ್ಸ್ ಓದ್ತಿರಲ್ಲ ಅದೇ ಕಾನ್ಸೆಪ್ಟು. ಆಲ್ರೈಟ್, ಸೊ ಸಾರಿ, ವೇಟ್ ಎ ಮಿನಿಟ್. ಎನಿವೇಸ್ ಇರಲಿ ಬಿಡಿ. ಸೊ ಎಸ್, ಎಫ್ ಆಫ್ ಎಕ್ಸ್ ವೈ ಏನು ಕೊಟ್ಟಿದ್ದಾರೆ? ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, right? X comma y not equal to 0 comma 0 and it is 0 for f of 0. X comma y is equal to 0 comma 0. Correct na? So partial derivatives ನೋಡ್ಕೊಂಡ್ಬಿಟ್ರೆ ಅತ್ಲಾಗೆ ಏನಾಗುತ್ತೆ? ಲಿಮಿಟ್ h tends to 0 ತಗೊಂಡ್ರೆ f of comma 0 minus 0 divided by h will be equal to what limit? n tends to infinity 0 minus 0 divided by h which is equal to 0. Yes or no? ನೆಕ್ಸ್ಟ್ ಎಫ್ ವೈ ಕೂಡ ಸೇಮ್ ಬರುತ್ತೆ, ಸೇಮ್ ಮಾಡ್ತೀರಾ. ಬಟ್ ಇಲ್ಲೇನಾಗುತ್ತೆ? ಡಿನಾಮಿನೇಟ್ರಲ್ಲಿ ಕೆ ಇರಬೇಕು. ಓಕೆ, 0 ಕಾಮ ಕೆ, ದಿಸ್ ಇಸ್ 0 ಕಾಮ 0 ಪಾಯಿಂಟ್ ತಾನೆ ಡೆರಿವೇಟಿವ್ಗೆ ನಾವು ತಗೊಳೋದು, ರೈಟ್? ಡಿವೈಡೆಡ್ ಬೈ ಇಲ್ಲೇನು ತೊಗೊಂಡಿರ್ತೀರಾ? ಎಫ್ ಆಫ್ 0 ಕಾಮ ಕೆ ಮೈನಸ್ ಎಫ್ ಆಫ್ 0 ಕಾಮ 0 ಸಿಮಿಲರ್ಲಿ ಬರುತ್ತೆ, ಬಟ್ ಡಿನಾಮಿನೇಟ್ರಲ್ಲಿ 0 ಬೈ ಕೆ ಬರುತ್ತೆ. ದಟ್ ಈಸ್ ಅಗೇನ್ 0. ಸೊ ದೇರ್ ಫೋರ್ ಎಫ್ ಈಸ್ ಏನು ಹೇಳ್ಬೋದು? ಕಂಟಿನ್ಯೂಸ್ ಅಂತ ಹೇಳ್ಬೋದಾ? Continuous at the point 0 comma, therefore option D is the right answer for question number 11. Done. Next, coming to question number 12. Question number 12 alli ಏನು ಹೇಳಿದ್ದಾರೆ ನೋಡಿ? Limit n tends to infinity 1 by n into 1 by 2 plus 2 by 3 plus so on plus n by n plus 1 is equal to ಲಿಮಿಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ ಇದಕ್ಕೆ? ಕ್ವೆಶ್ಚನ್ ನಂಬರ್ 12 ಹೇಗೆ ಕಂಡುಹಿಡಿತೀರಾ? ಡೈರೆಕ್ಟ್ಲಿ ಫ್ರಮ್ ಕೌಶಿ ಫಸ್ಟ್ ಥೇರಮ್ ಮಾಡ್ಬೋದಾ? ಕೌಶಿ ಫಸ್ಟ್ ಥೇರಮಿಂದ ಏನು ಹೇಳುತ್ತದು? ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎನ್ ಇಸ್ ಈಕ್ವಲ್ ಟು ಎಲ್ ಇದ್ದರೆ, ರೈಟ್, ದೆನ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ a1 plus a2 plus so on plus an divided by n will also be equal to l. ಹೌದಾ? ನಮಗಿದೇ ಬೇಕಿರೋದು. ಸೊ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ, ಇಲ್ಲಿ ಎ ಎನ್ ವ್ಯಾಲ್ಯೂ ಏನಾಗುತ್ತೆ? ಟರ್ಮ್ ಇದು ತಾನೆ, a1 a2 a3, ರೈಟ್? ಸೊ 1 by n ಇದೆ ಆಲ್ರೆಡಿ ಇಲ್ಲಿ ಎನ್ ಹೊರಗೆ, ಹೌದಾ? ಸೊ ದೇರ್ ಫೋರ್ ಎನ್ ಬೈ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ 1 by 1 ಪ್ಲಸ್ ಇದನ್ನು ನೀವು ಡಿನಾಮಿನೇಟ್ರಿಗೆ ತಗೊಂಡ್ಬಿಟ್ರೆ ಏನಾಗುತ್ತೆ? ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಇದು ಸ್ಪ್ಲಿಟ್ ಆಗಿ 1 plus 1 by n ಆಗುತ್ತಾನೆ, ವಿಚ್ ಇಸ್ ನಥಿಂಗ್ ಬಟ್ ವೆನ್ ಯು ಅಪ್ಲೈ ವಾಟ್ ಯು ಸೇ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ? 1 plus 0 ವಿಚ್ ಈಸ್ ಈಕ್ವಲ್ ಟು 1. ಸೊ ಇಸ್ ದರ್ ಎನಿ ಆಪ್ಷನ್? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್, ಕಮಿಂಗ್ ಟು ಕ್ವೆಶನ್ ನಂಬರ್ 13. ಕ್ವೆಶನ್ ನಂಬರ್ 13 ಏನು ಹೇಳ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಲೆಟ್ ಆರ್ ಡಿನೋಟ್ ಆ್ಯನ್ ಆರ್ಬಿಟ್ರರಿ 3x4 ಮ್ಯಾಟ್ರಿಕ್ಸ್, ರ್ಯಾಂಕ್ 2 ಇದೆ. ಆರ್ ಇಂದು ರ್ಯಾಂಕ್ ಬಂದುಬಿಟ್ಟು 2 ಆಗುತ್ತೆ. ಆ್ಯಂಡ್ 0 ಡಿನೋಟ್ 0 ಮ್ಯಾಟ್ರಿಕ್ಸ್ ಅದು ಆ್ಯಕ್ಚುಲಿ. ವಾಟ್ ಈಸ್ ದ ರ್ಯಾಂಕ್ ಆಫ್ 12x16? ಇದು 12x16 ಆಗುತ್ತೆ ತಾನೆ? ಹೇಗೆ ಹೇಳ್ತೀರ ಅದನ್ನು? ಸಿ, ಆರ್ ಅನ್ನೋದೇನು? 3x4 ಮ್ಯಾಟ್ರಿಕ್ಸ್ ಅಂದರೆ ಹೇಗಿರಬೇಕು? 1 2 3 3x4. ಇದ್ರದ್ದು ರ್ಯಾಂಕ್ ಎಷ್ಟಿದೆ? 2 ಇದೆ. ಅಂದಮೇಲೆ ಒಂದು ಫುಲ್ ಕಂಪ್ಲೀಟ್ 0 ರೋ ಅಂತೂ ಎಕ್ಸಿಸ್ಟ್ ಆಗೇ ಆಗುತ್ತೆ. ಇಲ್ಲೇನಾದರೂ ನಂಬರ್ಸ್ ಎಕ್ಸಿಸ್ಟ್ ಆಗಲಿ, ನಮಗದು ಬೇಡ. ಕರೆಕ್ಟ್ ಏನ್ರಿ? ಸೊ 3x4 ಆಗುತ್ತೆ. ನೀವು ಹಂಗೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ, ಆರ್ ಅಂದರೆ 1 2 3 ಈ ಆರು, ನೆಕ್ಸ್ಟ್ ಆರ್ ಅಂದರೆ 1 2 3, ನೆಕ್ಸ್ಟ್ 0 ಅಂದರೆ 1 2 3 1 2 3 ಈ ಥರ ಬರೆದು ಆರಿಗೆ 2 ಅಂತಂದರೆ ಇವೆರಡು, ಅಲ್ಲಿಗೆ ಇವು 0 ಆರ್ಡರ್ ಆಗುತ್ತೆ. ಇವು ಅಷ್ಟೇ 2, ನೆಕ್ಸ್ಟು 0 ಆಗುತ್ತೆ. ಇವು 2 0 ಆಗುತ್ತೆ. ಇವು 2 ನಾನ್ 0, ಇವು 0 ಆಗುತ್ತೆ ಅಂತ ನೋಡಿಬಿಟ್ಟು 1 2 3 4 5 6 7 8 ಅಂತ ಹಾಕಿ ಬರ್ತೀರಾ. ಬಟ್ ದಟ್ ಈಸ್ ಫಾಲ್ಸ್. ಓಕೆ, ಯು ಹ್ಯಾವ್ ಟು ಟ್ರೀಟ್ ದಿಸ್ ಒನ್ ಆ್ಯಸ್ ಎಲಿಮೆಂಟ್ ಓನ್ಲಿ. ಆ ಥರ ಟ್ರೀಟ್ ಮಾಡಿ ನೀವೇ ರೋ ಆಪ್ರೇಷನ್ಸ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ಹೇಳಿ? ಆರ್ ಓ ಆರ್ ಓ ಆರ್ ಮೈನಸ್ ಆರ್ ಆರ್ ಮೈನಸ್ ಆರ್ 0 ಸಾರಿ ಆರ್ ಅಲ್ಲ ಓ ಆರ್ ಓ ಆರ್ ನೆಕ್ಸ್ಟು ಓ ಓ ಓ ಆರ್. ಡನ್. ಇದನ್ನು ಎಲಿಮೆಂಟ್ ಅಂತ ಟ್ರೀಟ್ ಮಾಡ್ಬೋದು ಇದಕ್ಕೆ, ಈ ಕಂಡೀಷನ್, ಈ ಕ್ವಶನ್ಗೆ. ಓಕೆ, ದೆನ್ ಏನು ಮಾಡ್ತೀರಾ? ಇದಕ್ಕೆ ರೋ ಆಪ್ರೇಷನ್ಸ್ ಅಪ್ಲೈ ಮಾಡ್ಬೋದಾ? ಸಿ, R2 ಚೇಂಜಸ್ ಟು R2 ಮೈನಸ್ R1 ಮಾಡಿಬಿಟ್ರೆ ಇಲ್ಲಿ ನೋಡಿ R ಮೈನಸ್ ಆರ್ ಹೋಗುತ್ತಾ? ಎಸ್ ಆರ್ ನೋ? ಸೊ ವಾಟ್ ಯು ಗೆಟ್? ಆರ್ ಮೈನಸ್ ಆರ್ ಹೋಯ್ತು, ಮೈನಸ್ ಆರ್ ಹಾಗೆ ಉಳಿಯುತ್ತೆ, ಇದು ಕೂಡ ಹೋಯ್ತು, ಇದು ಹಾಗೆ ಉಳಿತು. ನೆಕ್ಸ್ಟು ಓ ಆರ್ ಕರೆಕ್ಟಲ್ಲ? ಈಗ ನೋಡಿ ಥರ್ಡ್ ರೋಗೆ ನಾನು ಏನು ಮಾಡ್ಬೋದು ಹೇಳಿ? ಇದನ್ನು ಆ್ಯಡ್ ಮಾಡ್ಬೋದಾ? ಅಲ್ಲಿಗೆ ನನಗೇನು ಸಿಗುತ್ತೆ? R3 ಚೇಂಜಸ್ ಟು
R3 plus R2 ಮಾಡಿದ್ರೆ what do I get? RO O minus R O R ಕರೆಕ್ಟ್ ಅಲ್ಲ? ಎಸ್ ನೋ? ಸೊ ಈಗ ನಾನು ನೋಡಿದ್ರೆ ಇದು 3 ರೋಸು, ಇದು 3 ರೋಸು, ಇದು 3 ರೋಸು, ಇದು ಕೂಡ 3 ರೋಸು. ಆದರೆ ಇದಕ್ಕೆ ರ್ಯಾಂಕ್ 2, ಇದಕ್ಕೂ ರ್ಯಾಂಕ್ 2, ಇದಕ್ಕೆ ಈ ರೋ ಅಲ್ಲಿ ಇರೋದಕ್ಕೂ 2, ಅಂದರೆ 2 ನಾನ್ ಝೀರೋ, 2 ನಾನ್ ಝೀರೋ, 2 ನಾನ್ ಝೀರೋ. ದೆನ್ ಹೌ ಮೆನಿ ಜೀರೋಸ್ ಆರ್ ದೇರ್? 1 2 3 4 ಹೌದಲ್ಲ? ಸೊ ಅಲ್ಲಿಗೆ ನನಗೆ ನಾನ್ ಝೀರೋ ರೋಸ್ ಎಷ್ಟಿದೆ? 1 2 3 4 5 6. ಸೊ ದೇರ್ 4 rank of this matrix, suppose if it is A, that is equal to 6 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ ಸಿ is the right answer for this question. Okay, so coming to question number 4. Question number 4 ಏನಿದೆ? Let A be a real matrix, 2 cross 2 matrix such that A power 8 is equal to I. Then trace of A. ಒಟ್ಟು trace of A ಕೇಳ್ತಾ ಇದ್ದಾರೆ, ಹೌದಲ್ಲ? ಸೊ ಇದು ಆ್ಯಕ್ಚುಲಿ ಭಾಳ ಟ್ರಿಕ್ಕಿ ಕ್ವಶನು, ರೈಟ್? ಆದರೆ ಭಾಳ ಚೆನ್ನಾಗಿದೆ ಈ ಕ್ವಶನು. ಲೆಟ್ಸ್ ಟ್ರೈ ಟು ಸಾಲ್ವ್ ಇಟ್. ಕ್ವಶನ್ ನಂಬರ್ 14. ಸಿ ಇದಕ್ಕೆ ನಿಮಗೇನು ಗೊತ್ತಿರಬೇಕು ಅಂತಂದರೆ, ಎ ಪವರ್ ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಹೇಳಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಈಗ ಮುಂದೆ ಬೇಕಾಗುತ್ತೆ ಅಂತೇಳಿ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ಎ ಪವರ್ 4 ಪ್ಲಸ್ ಬಿ ಪವರ್ 4ನ ನಾನು ಹೇಗೆ ಬರಿಬೋದು? ಎ ಪವರ್ 4 ಪ್ಲಸ್ ಬಿ ಪವರ್ 4 ಪ್ಲಸ್ 2 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬರೆದು ಪ್ಲಸ್ ಮೈನಸ್ 2 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ಸು ಮೈನಸ್ ಮಾಡಿದ್ರೆ ಮತ್ತೆ ಅದೇ ಉಳ್ಕೊಂಡಿದೆ, ಹೌದಾ? ಈಗ ಇದನ್ನು ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ ಬಿ ಸ್ಕ್ವೇರ್ 2ab ಫಾರ್ಮಲ್ಲಿ ಬರಿಬೋದಾ? ಇದನ್ನು ಕೂಡ ಎ ಪ್ಲಸ್ ಬಿ ಅಂತ ಬರಿಬೋದಲ್ಲ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು √2ab ಹೋಲ್ ಸ್ಕ್ವೇರ್ ಬರಿಬೋದಾ? Yes or no? Yes, we can write this one. Okay, so next how will you solve it? So this is nothing but a square minus b square. A square minus b square andre formula a plus b into a plus b into a minus b. Yes or no? Right? So ಇದನ್ನ ಇಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ a power 8 is equal to I. Nothing but you take the auxiliary equation form -1 is equal to 0, ಹೌದಲ್ಲ? ಎಕ್ಸ್ ಪವರ್ ತಗೊಳ್ಬೇಕಿದ್ರೆ. ಸೊ ಇದನ್ನು ನಾನು ಹೇಗೆ ಬರಿಬೋದು? ಎಕ್ಸ್ ಪವರ್ 4 ಮೈನಸ್ 1 ಇಂಟು ಎಕ್ಸ್ ಪವರ್ 4 ಪ್ಲಸ್ 1 ಅಗೇನ್ ಏನಿಲ್ಲ ಪವರ್ 4 ಬಂತು ಹೋಲ್ ಸ್ಕ್ವೇರ್, ಇದು 1 ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ನೆಕ್ಸ್ಟು ಇಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಎ ಪವರ್ 4 ಈಸ್ ನಾಟ್ ಈಕ್ವಲ್ ಟು ಐಡೆಂಟಿಟಿ. ಸೊ ಅಲ್ಲಿಗೆ ನಾಟ್ ಈಕ್ವಲ್ ಟು ಐಡೆಂಟಿಟಿ ಅಂದರೆ ನಾಟ್ ಈಕ್ವಲ್ ಟು 1, ಅಲ್ಲಿ ಇದನ್ನು ತಗೊಳಂಗೆ ಇಲ್ಲ. ಸೊ ಏನಾಗುತ್ತೆ? ಎಕ್ಸ್ ಪವರ್ 4 ಮೈನಸ್ 1 ಈಸ್ ನಾಟ್ ಈಕ್ವಲ್ ಟು 0. ಡೆಫಿನೆಟ್ಲಿ ಈ ಟರ್ಮೇ 0 ಆಗಬೇಕಾ? ಯಾಕಂದರೆ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಇಸ್ 0, ಐದರ್ ಆಫ್ ದ ಟರ್ಮ್ ಮಸ್ಟ್ ಬಿ 0. ಸೊ 1 ಈಸ್ ಈಕ್ವಲ್ ಟು 0. ಎಕ್ಸ್ ಪವರ್ ಪ್ಲಸ್ ಇದನ್ನು ನಾನು ಈ ಫಾರ್ಮುಲಾ ಇದೆಯಲ್ಲ, ಇದೆಲ್ಲಿಂದ ಬಂತು? ಎ ಪವರ್ 4 ಪ್ಲಸ್ ಬಿ ಪವರ್ 4. ಇದನ್ನು ಯೂಸ್ ಮಾಡ್ಬೋದಾ? ಇದನ್ನು ಯೂಸ್ ಮಾಡಿದ್ರೆ ನಾನು ಏನು ಬರಿಬೋದು? ಎ ಸ್ಕ್ವೇರ್ ಜಾಗದಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ √2 ಎಕ್ಸ್ ಇಂಟು 1. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ √2 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0. ಕರೆಕ್ಟಾ? ಈಗ ಇದನ್ನು ಅಬ್ಸರ್ವ್ ಮಾಡಿ, ಇವೆರಡರಲ್ಲಿ ಯಾವುದಾದ್ರೂ ಒಂದು 0. ನಾನು ಸ್ವಲ್ಪ ಆಲ್ಟ್ರ್ ಮಾಡೀನಿ, ಯಾಕೆ ಅಂತ ಹೇಳ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ √2 ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0, ವಿಚ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಫಾರ್ಮಲ್ಲಿದೆ. 2 ಕ್ರಾಸ್ 2 ಮ್ಯಾಟ್ರಿಕ್ಸಿಗೆ ನಾವು ಹೆಂಗೆ ಬರಿತೀವಿ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಟ್ ಎ ಇಸ್ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ಜೊತೆ ಅಂದರೆ ಇಲ್ಲಿ ಲ್ಯಾಂಬ್ಡಾ ಟರ್ಮ್ಸಲ್ಲಿದೆ, ಇಲ್ಲಿ ಎಕ್ಸ್ ಟರ್ಮ್ಸಲ್ಲಿದೆ. ಸೊ ಲ್ಯಾಂಬ್ಡಾ ಜೊತೆ ಇರೋದು ಟ್ರೇಸ್ ಇದು. ಸೊ ದೇರ್ ಫೋರ್ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √2. ಸೊ ಅಲ್ಲಿಗೇನಾಗುತ್ತೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 15. ಕ್ವೆಶನ್ ನಂಬರ್ 15 ಏನು ಕೊಟ್ಟಿದ್ದಾರೆ? ಇದು ಭಾಳ ಈಸಿ ಇದೆ. ಲೆಟ್ ಎಮ್ ಬಿ ಎ ರಿಯಲ್ ಮ್ಯಾಟ್ರಿಕ್ಸ್. ನೀವು ಇದಕ್ಕೆ ಏನು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮು ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ 0 1 -1 ಐಗನ್ ವ್ಯಾಲ್ಯೂಸ್ ಅಂದಮೇಲೆ ಈ ಒಂದು ಸ್ಯಾಟಿಸ್ಫೈ ಮಾಡಲೇಬೇಕಾ? ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ಈಸಿಯಾಗಿ ಬರುತ್ತೆ. ಓಕೆ, ಲೆಟಸ್ ಚೆಕ್. 0 ಮತ್ತು 1 ಅಂತೂ ಎಲ್ಲ ಕಡೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಪಾಸಿಟಿವ್ ಎಲ್ಲ ಕಡೆ ಪ್ಲಸ್ ಸೈನ್ ಇರೋದ್ರಿಂದ ಅವನ್ನ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. -1ನ ಚೆಕ್ ಮಾಡಿ, ಎಗೆ ಚೆಕ್ ಮಾಡಿರಿ. -1 ಹೋಲ್ ಪವರ್ 8 ಪ್ಲಸ್ -1 ಹೋಲ್ ಪವರ್ 4 ಎಲ್ಲ ಈವನ್ ಪವರ್ಸ್ ಇರೋದ್ರಿಂದ ಏನಾಗುತ್ತೆ? ವೆರಿಫೈ ಆಗಿಬಿಡುತ್ತೆ. ನೆಕ್ಸ್ಟು ಬಿ ಇದೆ. ಬಿಗೆ ಏನಿದೆ ಹೇಳಿ? m ಪವರ್ 7 ಇದೆ, ಹೌದಾ?
ಅಂದರೆ -1 ಪವರ್ 7 ಪ್ಲಸ್ 3 ಇಂಟು -1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ವಿಚ್ ಈಸ್ ನಾಟ್ ಟ್ರೂ ಅಂತ ಕೇಳಿದಾರಾ. ಓಕೆ, ನಾಟ್ ಟ್ರೂ ಅಂದರೆ ಓಕೆ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ. 0 ಮತ್ತು 1 ನಾನು ಚೆಕ್ ಮಾಡ್ತಾ ಇಲ್ಲ, ಯಾಕಂದರೆ ಎರಡೂ ಪಾಸಿಟಿವ್. ಓಕೆ, ಅದು ನೆನ್ಪಿಟ್ಕೊಳ್ಳಿ ನೀವು. ಅದು ಬೇಕಿದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ, ಎಲ್ಲವೂ ಸ್ಯಾಟಿಸ್ಫೈ ಆಗುತ್ತೆ 0 1ಗೆ. ಓಕೆ, ಸೊ ಎಸ್ -1 ಹೋಲ್ ಪವರ್ 6 ಪ್ಲಸ್ 2 ಇಂಟು -1 ಹೋಲ್ ಪವರ್ 4 ಪ್ಲಸ್ 3 ಇಂಟು -1 ಹೋಲ್ ಪವರ್ 3. ಸೊ -1 ಆಡ್ ಪವರ್ ಅಂದರೆ -1 ಪ್ಲಸ್ 3 -2 ಈಸ್ ಈಕ್ವಲ್ ಟು ಇಲ್ಲಿ -1 ಪ್ಲಸ್ 2 -3. ಸೊ ಏನು ಸಿಗುತ್ತೆ ಇಲ್ಲಿ 3 -3 0. ನೆಕ್ಸ್ಟು ಇಲ್ಲಿ ಸಾರಿ ಇದು +1 ಆಗುತ್ತಲ್ಲ. ನೆಕ್ಸ್ಟ್ 1 + 2 3 3 - 3 0 ಸ್ಯಾಟಿಸ್ಫೈ. ನೆಕ್ಸ್ಟ್ ಆಪ್ಷನ್ ಸಿಗೆ ಚೆಕ್ ಮಾಡಿ. m ಪವರ್ 8 ಅಂದರೆ -1 ಪವರ್ 8 ಅಂದರೆ +1 ಪ್ಲಸ್ 3 ಇಂಟು +1 ಆಗುತ್ತೆ -2 ಆಗುತ್ತೆ ಈಸ್ ಈಕ್ವಲ್ ಟು m ಪವರ್ 6 ಅಂದರೆ ಈವನ್ ಪವರ್ -1 ಪವರ್ ಈವನ್ ಅಂದರೆ ಈವನ್ ಆಗುತ್ತೆ ಪ್ಲಸ್ 2 ಈವನ್ ಆಗುತ್ತೆ -3 3 - 3 0. ಇಲ್ಲಿ 3 + 1 4 4 - 2 ಈಸ್ ಈಕ್ವಲ್ ಟು 0 ನಾಟ್ ಪಾಸಿಬಲ್. ಸೊ ದಿಸ್ ಈಸ್ ಫಾಲ್ಸ್. ಓಕೆ, ಡಿ ನೀವೇ ಚೆಕ್ ಮಾಡ್ಕೊಳ್ಬೇಕಿದ್ರೆ ಬಂದೇ ಬರುತ್ತೆ. ಓಕೆ, ಸೊ ಡಿನ ನೀವೇ ಚೆಕ್ ಮಾಡಿ. ಇಟ್ ಈಸ್ ವೆರಿ ಈಸಿ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಪೇಪರ್. ಯು ಹ್ಯಾವ್ ಟು ಅಪ್ರೋಚ್ ದ ಕ್ವೆಶನ್ಸ್. ಆಲ್ ರೈಟ್. ಸೊ ಸದ್ಯಕ್ಕೆ ವಿಡಿಯೋ ಭಾಳ ಲಾಂಗ್ ಆಗಿಬಿಡುತ್ತೆ ಲೆಕ್ಚರು. ಆಲ್ ರೈಟ್. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಎಂಡ್ ಅಪ್ ಹಿಯರ್. ವಿಲ್ ಕಂಟಿನ್ಯೂ ಇನ್ ದ ಪಾರ್ಟ್ 2 ಸೆಷನ್ ಆಫ್ ದಿಸ್ ಒನ್, ದ ರಿಮೈನಿಂಗ್ ಕ್ವೆಶನ್ಸ್, ಆ್ಯಂಡ್ ದಟ್ ಈಸ್ ಹೌ ವಿಲ್ ಬಿ ಕಂಟಿನ್ಯೂಯಿಂಗ್. ಓಕೆ, ನಿಮಗೆ ಎಲ್ಲ KSET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ದು ಲಿಂಕ್ ನಾನೇನು ಮಾಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ನಿಮ್ಮ ಒಪಿನಿಯನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಬಿಕಾಸ್ ನೀವು ಎಷ್ಟು ಕಾಮೆಂಟ್ ಮಾಡ್ತೀರಾ ಪ್ಲಸ್ ಎಷ್ಟು ಲೈಕ್ ಮಾಡ್ತಿರೋ ವೀಡಿಯೋನ ಅಷ್ಟು ಅದೇನಾಗುತ್ತೆ ಬೇರೆಯವ್ರಿಗೆ ಹೆಲ್ಪ್ ಆಗ್ದಂಗೆ. ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಯೂಟ್ಯೂಬ್ ಅಲ್ಗೊರಿಥಮ್ ಆ ರೀತಿ ವರ್ಕ್ ಆಗುತ್ತೆ. ಓಕೆ, ಸೊ ಪ್ಲೀಸ್ ಇಫ್ ಯು ರಿಯಲಿ ಎಂಜಾಯ್ಡ್ ದ ಲೆಕ್ಚರ್ ಆ್ಯಂಡ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್, ಪ್ಲೀಸ್ ಲೈಕ್ ದ ಲೆಕ್ಚರ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್. ಓಕೆ, KSET ಪ್ರಿಪೇರ್ ಮಾಡ್ತಾ ಇರೋ ಫ್ರೆಂಡ್ಸ್ ಯಾರಾದರೂ ಗೊತ್ತಿದ್ದರೆ ಶೇರ್ ಮಾಡಿ. ನೀವು ಇಂಡೈರೆಕ್ಟ್ಲಿ ಹೇಗೆ ಹೆಲ್ಪ್ ಮಾಡ್ಬೋದು ಅಂದರೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋನ ಲೈಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸಿಗೂ ಕೂಡ ಅದು ಹೋಗಿ ರೆಕಮೆಂಡ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ, ಎಸ್ಪೆಷಲಿ ಕರ್ನಾಟಕ ಸ್ಟೇಟ್, ನಮ್ಮ ಸ್ಟೇಟಲ್ಲಿರೋರಿಗೆ KSETಗೋಸ್ಕರ ನಾನು ಇದನ್ನು ಮೇನ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ಪ್ಲೀಸ್ ಶೇರ್ ಇಟ್. ಬಿಕಾಸ್ ನಿಮ್ಮ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಬರುತ್ತೆ ನನಗೆ ಅದೇ ಎಂಕರೇಜ್ಮೆಂಟು. ಇಲ್ಲಾಂದರೆ ಅದು ಹೇಳ್ತಾರಲ್ಲ, ಲೈಕ್ ನಮಗೆ ಇನ್ ಕೇಸ್ ಮುಂದೆ ಇರೋರಿಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಾದರೆ ನಾವು ಹೆಲ್ಪ್ ಮಾಡೋದು ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದರೆ ವಾಟ್ ವಿ ಡೂ, ವಿ ವಿಲ್ ಜಸ್ಟ್ ಲೈಕ್ ಯಾರಿಗೂ ಹೆಲ್ಪೇ ಆಗ್ತಾಯಿಲ್ಲ ಅಂದಮೇಲೆ ಸುಮ್ಮನೆ ನನ್ನ ಟೈಮು ವೇಸ್ಟು, ನಿಮ್ಮ ಟೈಮು ವೇಸ್ಟು, ಹೌದಲ್ಲ. ಸೊ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್, ವೆದರ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್, ವೆದರ್ ಡಿಡ್ ಯು ಲೈಕ್ ದ ವಿಡಿಯೋ ಆರ್ ನಾಟ್, ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಸಜೆಷನ್ಸ್ ಫಾರ್ ಮೀ. ಮೇ ಬಿ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿರೋ ಚಾನ್ಸಸ್ ಇದ್ದರೆ ಮಿಸ್ಟೇಕ್ಸ್ನ ಹೇಳಿ, ನಾನು ಕೂಡ ತಿದ್ಕೋತೇನೆ ಅದನ್ನು, ಆ್ಯಂಡ್ ಬೇರೆಯವ್ರು ಕೂಡ ಅದನ್ನು ತಿದ್ಕೋತಾರೆ, ಹೆಲ್ಪ್ ಆಗುತ್ತೆ. ಆಲ್ ರೈಟ್. And so that's it. Okay, that's all for today. Thank you so much. God bless you.